ನಿನ್ನೆ ನಮ್ಮ ರೂಪ ಫೋನ್ ಮಾಡ್ಬಿಟ್ಟು ಹೇಳಿದ್ಲು, ಯಾವಾಗ ನೋಡಿದ್ರು ಮಫಿನ್ಸ್ ಮಾಡ್ಕೊಡ್ತೀಯಾ, ಎಲ್ಲಾ ತರ ತಿಂಡಿಗಳು ಮಾಡ್ಕೊಡ್ತೀಯಾ, ಪಿಜ್ಜಾ ಮಾತ್ರ ಹೇಳ್ಕೊಡ್ಲಿಲ್ಲ ನೀನು. ಒಂದ್ ಎಪಿಸೋಡಲ್ಲಿ ಮಾತ್ರ ಪಿಜ್ಜಾ ಮಾತ್ರ ಹೇಳ್ಕೊಟ್ಬಿಟ್ಟು ಮುಗಿಸ್ಬಿಟ್ಟೆ, ಯಾವಾಗ ನೋಡಿದ್ರು ಬೇಸ್ ತರಬೇಕು ನಾನು ಅಂತ ಹೇಳ್ತಾ ಇದ್ಲು. ಇವತ್ತು ನೀನೇನಾದ್ರು ಮಾಡ್ಕೊಡ್ಲಿಲ್ಲ ಅಂದ್ರೆ ನಾನು ನಿನ್ ಜೊತೆ ಮಾತಾಡಲ್ಲ ಅಂತ ಬೇರೆ ಹೇಳ್ಬಿಟ್ಲು. ಅಯ್ಯಪ್ಪ ಯಾರದು? ಹೆಲೋ. ಹಾ ಏನ್ ನಾನ್ ನೀ ಬೇಗನಾ? ಏನ್ ಕತೆ ಇದು? ನೆನ್ನೆ ಫೋನ್ ಮಾಡಿ ಹೆದರ್ಸ್ದೆ ಬೇರೆ, ಅದಕ್ಕೆ ಬೇಗ ಓಡ್ ಬಂದೆ. ಏನ್ ಹೆದರ್ಸ್ದೆ? ಏನೋ ಪಿಜ್ಜಾ ಮಾಡ್ಕೊಡ್ಲಿಲ್ಲ ಅಂದ್ರೆ ಅದೇ ಇಲ್ಲಿಂದ ಅಲ್ಲಿವರೆಗೂ ಎಳಿತಾ ಇದೀಯ ದಾರ ನೀನು, ನನಗೆ ಗೊತ್ತಾಯ್ತು, ಅರ್ಥ ಆಯ್ತು. ಏನ್ ಭಯ ಇದೆಯಾ? ಮತ್ತೆ ಹೆದರ್ಕೊಂಡೇ ಮಾಡೋದು ಯಾವಾಗ್ಲೂ. ಸುಮ್ನೆ ನೀನ್ ಜಾಸ್ತಿ ನಾಟಕ ಮಾಡ್ಬೇಡ, ಏನೋ ಸಿಕ್ಕಾಬೇಡ ಹೆದರ್ಕೊಡ್ತಾ. ಇವತ್ತು ಲೇಟ್ ಆಗಿ ಬಂದೆ? ನಾನ್ ಕರೆಕ್ಟ್ ಟೈಮ್ ಬಂದಿದ್ದೀನಿ, ನೀನ್ ಸ್ವಲ್ಪ ಬೇಗ ಬಂದಿದ್ಯಾ, ಅಷ್ಟೇ ವ್ಯತ್ಯಾಸ. ಏನ್ ಗೊತ್ತಾ, ನಮ್ಮ ಪಾಪ ನಮ್ಮ ಹುಡುಗಿ ಫೋನ್ ಮಾಡ್ಬಿಟ್ಟು ಏನೋ ಬೈಕೆ, ಅದಕ್ಕೆ ಅದೊಂಚೂರು ಮಾಡ್ಕೊಡೋಣ ಅಂತ ಅನ್ಕೊಂಡೆ. ಸುಮ್ನಿರಮ್ಮ. ಏನಿಲ್ಲ ಇವತ್ತು. ಒಂದ್ ನಿಮಿಷ ಇರಮ್ಮ. ನಾನ್ ಸ್ಟಾಪ್ ನಾನ್ ಸ್ಟಾಪ್ ಪಟ ಪಟ ಮಾತಾಡಕ್ ಶುರು ಮಾಡ್ಬಿಟ್ರೆ ಆಯ್ತು. ಮಾಡ್ಬಿಡ್ತೀನಿ ಒಂದ್ ನಿಮಿಷ. ನೀ ಹೇಳ್ಕೊ, ನಾನು ಇಲ್ಲಿ ನೋಡ್ಕೊಳ್ತೀನಿ. ಎನಿವೆ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಹೇಳ್ತಾ ಇದ್ದೀನಿ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡಿಗೆ. ಹಾಗಾದ್ರೆ ಕಾರ್ಯಕ್ರಮವನ್ನ ಶುರು ಮಾಡೋಣ. ಫಸ್ಟ್ ಆಫ್ ಆಲ್ ನಾನು ಶುರು ಮಾಡೋಕ್ಕಿಂತ ಮುಂಚೆ ಪ್ರತಿಮಾನೇ ಶುರು ಆಗಿದೆ ಆಲ್ರೆಡಿ. ವೆಲ್ಕಮ್ ಹೇಳಿದ್ಯಾ ಅವ್ರಿಗೆ? ನಾನ್ ಹೇಳ್ದೆ, ನೀನೇನೋ ಗುಣಗಾನ ಮಾಡ್ತಾ ಇದ್ದಿದ್ದು ಹೇಳ್ಬಿಟ್ಟೆ. ಅದನ್ನೆಲ್ಲ ಹೇಳಿದ್ಯಾ? ನೀನೇನು ತಲೆಲ್ ಬುದ್ಧಿ ಇಲ್ವಾ? ಅದನ್ನೆಲ್ಲ ಹೇಳ್ತಾರ ಇಲ್ಲಿ? ಇಲ್ಲ ಹೇಳಲ್ಲ. ಫೋನ್ ಮಾಡಿದಲ್ಲ, ಹೇಳ್ಬೇಡ ನಾನು. ಆಯ್ತಾಯ್ತಾಯ್ತು. ಸರಿ, ಇವಾಗ ನಂಗೆ ಪಿಜ್ಜಾ ಹೇಳ್ಕೊಡ್ತಿದ್ಯಾ? ನಾನು ಮಾಡ್ಕೊಡ್ತಿದ್ಯಾ? ಶ್ಯೂರ್. ಏ ನಿಜ? ಆಯ್ತು. ಈಗ ನಿನ್ಗೆ ಪಿಜ್ಜಾ ಬೇಸು ಹೇಳ್ಕೊಟ್ಬಿಡ್ತೀನಿ ನಿನಗೆ, ಗೊತ್ತಾಯ್ತಾ? ಹೌದಾ? ಯಾಕಂದ್ರೆ ಬೇಸ್ಗೂ ನೀನ್ ಹೋಗಿ ಅಂಗಡಿಯಲ್ಲಿ ಹೋಗಿ ಹುಡ್ಕೊಂಬರೋ ಅವಶ್ಯಕತೆ ಇಲ್ಲ. ಮೈದಾ ಹಿಟ್ಟು ಎಲ್ಲಾರ ಮನೇಲೂ ಇರುತ್ತೆ. ಸೊ ಈಸ್ಟ್ ಒಂದ್ ತಂದಿಟ್ಕೋಬೇಕು. ಓಕೆ ಓಕೆ. ಅದ್ ಹಾಕ್ಬಿಟ್ಟು ಬೇಸ್ ಹೇಗ್ ಮಾಡೋದು ಅದನ್ನು ಮಾಡ್ಬೋದು, ಬ್ರೆಡ್ ಮಾಡ್ಬೋದು, ಬನ್ ಮಾಡ್ಬೋದು, ಎಲ್ಲಾ ಮಾಡ್ಬೋದು ಅದ್ರಲ್ಲಿ. ಹಾ, ಮಲ್ಟಿ. ಸೊ ಇವಾಗ ಪಿಜ್ಜಾ ಮಾಡೋದಕ್ಕೆ ನಿಂಗೆ ಏನೇನ್ ಬೇಕು ಅಂತ ಹೇಳ್ಬಿಡ್ತೀನಿ ಇಂಗ್ರೀಡಿಯೆಂಟ್ಸ್. ಇದಕ್ಕೆ ಮೈದಾ ಹಿಟ್ಟು, ಈಸ್ಟ್, ಉಪ್ಪು, ಸಕ್ಕರೆ, ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್, ಇದು ಕಾರ್ನ್, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಸಾಸ್, ಮೊಸರೆಲ್ಲಾ ಚೀಸ್, ಎಣ್ಣೆ, ಕ್ಯಾಪ್ಸಿಕಮ್. ಓಕೆ. ಈಗ ನಾವು ಒಂದು ಬಟ್ಲಾಗಷ್ಟು ಅಂದ್ರೆ 250 grams ಆಫ್ ಮೈದಾ, 1/4 kg ಮೈದಾ ತಗೊಂಡ್ರೆ 1 ಟೇಬಲ್ ಸ್ಪೂನ್ ಆಗಷ್ಟು ಈಸ್ಟು. ಓಕೆ. ಈಸ್ಟ್ ಏನ್ ಮಾಡಬೇಕು, ನಾವು ಬೆಚ್ಚಗೆ ನೀರಲ್ಲಿ 1 ಲೋಟ ಆಗಷ್ಟು ನೀರನ್ನ ಬಿಸಿ ಮಾಡಿಕೊಂಡು ಈಸ್ಟ್ 1 ಚಮಚ ಈಸ್ಟ್ ಅದಕ್ಕೆ ಹಾಕ್ಬಿಟ್ಟು 1/4 ಗಂಟೆ ಬಿಟ್ಬಿಡ್ಬೇಕು. ತಟ್ಟೆಲ್ಲೇ ಬಿಟ್ಬಿಡ್ಬೇಕಾ? ಆ ಬೌಲಲ್ಲಿ. ಓಕೆ ಓಕೆ. ಈಸ್ಟ್ ಬೌಲ್ ಏನ್ ಮಾಡ್ಬೇಕು, ಬೌಲ್ನು ಒಂಚೂರು ಬಿಸಿ ಮಾಡ್ಕೋಬೇಕು. ಆಮೇಲೆ ನೀರ್ ಹಾಕ್ಬಿಟ್ಟು ಬಿಸಿ ಮಾಡ್ಕೊಂಡ್ರು ಪರವಾಗಿಲ್ಲ, ಬಿಸಿನೀರ್ ಅದಕ್ಕೆ ಹಾಕಿದ್ರು ಪರವಾಗಿಲ್ಲ. ಏನಂದ್ರೆ ನೀರ್ ಬಿಸಿ ಇರ್ಬೇಕು, ತುಂಬಾ ಬೆಚ್ಚಗೂ ಅಲ್ಲ, ತುಂಬಾ ಬಿಸಿ ಕುದಿಯೋ ನೀರು ಅಲ್ಲ. ನೀರ್ ಹಾಕ್ಬಿಟ್ಟು, ಬಿಸಿ ನೀರ್ ಹಾಕ್ಬಿಟ್ಟು ಈಸ್ಟ್ 1 ಟೇಬಲ್ ಸ್ಪೂನ್ ಆಗಷ್ಟು ಈಸ್ಟು, ಆಮೇಲೆ 1/2 ಚಮಚ ಆಗಷ್ಟು ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟು ಹಾಕ್ಬಿಟ್ಟು 1/4 ಗಂಟೆ ಬಿಡ್ಬೇಕು. ನಾನು ಆಗ್ಲೇ ಮಾಡಿದ್ದೀನಿ ತೋರ್ಸಕ್ಕೆ. ನೋಡು, ಈ ತರ ಮಾಡಿದಾಗ ಏನಾಗುತ್ತೆ, ಈ ತರ ಉಬ್ಬು ಬರುತ್ತೆ. ಅದ್ ಈಸ್ಟ್ ಮಾತ್ರನಾ? ಈಸ್ಟ್. ದಿಸ್ ಇಸ್ ಡ್ರೈ ಈಸ್ಟ್ ತಗೊಂಡಿದ್ದೀನಿ. ಎಲ್ಲ ಅಂಗಡಿಗಳಲ್ಲೂ ಈಸ್ಟ್ ಸಿಗತ್ತೆ. ಈಸ್ಟ್ ಅಂದ್ರೆ ಈ ತರ ಇರುತ್ತೆ. ಇದು ಒಂಥರ ಬಿಳಿ ಸಾಸಿವೆ ತರ ಇರುತ್ತೆ ಇದು, ಅಲ್ವಾ? ಹೌದು. ಬಟ್ ಇಟ್ ಸ್ಮೆಲ್ಸ್ ಹಾರಿಬಲ್, ಒಂಥರ ವಾಸನೆ ಚೆನ್ನಾಗಿರಲ್ಲ. ಈ ಒಂದು ಈಸ್ಟ್ ನ ನಾವು ಬ್ರೆಡ್ಗೆ, ಬನ್ಗೆ, ಇದಕ್ಕೆಲ್ಲ ಹಾಕೊಳ್ತೀವಿ. ದಿಸ್ ಇಸ್ ಅ ರೈಸಿಂಗ್ ಏಜೆಂಟ್. ಓಕೆ. ಇದು ಉಬ್ಬತ್ತೆ. ನಾವಿವಾಗ ಸೋಡಾ ಹಾಕಿದ್ರೆ ಹೇಗೆ ಉಬ್ಬತ್ತೋ, ಈಗ ಈಸ್ಟ್ ಹಾಕಿದ್ರೆ ಅದೇ ತರ ಉಬ್ಬತ್ತೆ. ನಾನೇನ್ ಮಾಡಿದ್ದೀನಿ, ಬಿಸಿನೀರಿಗೆ ಈಸ್ಟು, ಸಕ್ಕರೆ, ಉಪ್ಪು ಇದಿಷ್ಟು ಹಾಕಿದ್ದೀನಿ. ಈಗ 1 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ, ಓಕೆ, ಅಂದ್ರೆ 1.5 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ, ಇದಿಷ್ಟು ಹಾಕ್ಬಿಟ್ಟು ಇದು ಮಿಕ್ಸ್ ಮಾಡ್ಕೋಬೇಕು. ಏನಂದ್ರೆ ಈ ಬಿಸಿನೀರಿಗೆ ಹಾಕಿರೋದ್ರಿಂದ ನೋಡು, ಇದು ನೊರೆ ಬರ್ತಾ ಇದೆಯಲ್ಲ, ಈ ಹುಳಿ ಅಂಶ ಬರಬೇಕು. ಹುಳಿ ಬರುತ್ತದು. ಮೈದಾಗೆ ಹುಳಿ ಬಂದಂಗೆ ಅದು, ಮೈದಾ ಹಿಟ್ಟಿಗೆ ಹಾಕಿದಾಗ. ಓಕೆ. ಈಗ ಏನ್ ಮಾಡೋಣ, 1 ಸ್ಪೂನ್ ಕೊಡ್ತೀಯ ಮೈದಾ ಹಿಟ್ಟು, 1/4 kg ಮೈದಾ ಹಿಟ್ಟು. ಕೆಳಗೆ ಹಾಕೋಬೇಕಾ? ಹೌದು, ಕೆಳಗೆ ಹಾಕೊಂಡು ನಾ ಯಾವ ತರ ಮಾಡ್ಬೇಕಂತ ತೋರಿಸ್ತಿದ್ದೀನಿ. 1/4 kg ಮೈದಾ ಹಿಟ್ಟು, ಮತ್ತೆ ಇದು ನಾವೇನ್ ಮಿಕ್ಸ್ ಮಾಡಿ ಇಟ್ಟಿದೀವೋ ನೋಡ್ಕೊಂಡು ಹಾಕೋಬೇಕು. 1/4 kg ಮೈದಾ ಹಿಟ್ಟಿಗೆ ಬೇಕಾಗತ್ತೆ ಇದು.
ಇದು ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀವೋ ಅದೇ ತರ. ಈಗ ಇದಿಷ್ಟುನು ಇದಕ್ಕೆ ಹಾಕೊಂಡ್ಬಿಡೋಣ. ಹಾಕೊಂತ ಕಲ್ಸ್ಕೋಬೇಕು ಹಿಟ್ಟು. ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ತಾ. ಹೌದು, ಬೇಕಾದಲ್ಲಿ ನಾವು ನೀರ್ನ ಬಳಕೆ ಮಾಡ್ಬೋದು. ಇನ್ ಕೇಸ್ ಇದು ಸಾಕಾಗ್ಲಿಲ್ಲ ಅನ್ಸಿದ್ರೆ ಚೂರು ನೀರು ಹಾಕೋಬಹುದು. ಓಕೆ, ಇನ್ನೊಂದು ಚೂರು ನೀರು ಬೇಕು, ಕೊಡು. ಸಾಕು. ಇದು ಯಾಕೆ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಂದ್ರೆ ಪೂರಿ ಹಿಟ್ಟಿನ ಹದಕ್ಕೆ ಬರಬೇಕು. ಅಬ್ಬಾ, ಇಷ್ಟು ನಾದೋ ಅಷ್ಟೊತ್ತಿಗೆ ನನ್ನ ಕೈ. ಆಮೇಲೆ ನೋಡಿದ್ದು ಈ ತರ ಹಿಂಗೆ ಫ್ಲಫಿನೆಸ್. ನಾನು ಇದು ಕಲಿಸ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಟಿದ್ದೆ. ಈಗ ಪಿಜ್ಜಾ ಮಾಡ್ಬೇಕಾದ್ರೆ ನೋಡಿ, ಇಲ್ಲಿ ಬ್ರೆಡ್ ಇದೆಲ್ಲ ಮಾಡ್ಬೇಕಾದ್ರೆ ಏನಾಗುತ್ತೆ, ಇಲ್ಲಿ ನೋಡಿ, ಇಲ್ಲಿ ತೂತ್ ಬಂದಿದೆಯಲ್ಲ, ಅದು ಈಸ್ಟ್ ಇಂದ ಬಂದಿರೋದು. ಈಗ ಏನ್ ಮಾಡ್ಬೇಕಿದ್ನ, ಇದು ಈ ಕಡೆ ಹಿಂಗ್ ಹಾಕ್ಬಿಟ್ಟು ನೋಡು, ಈ ತರ ಹಿಂಗ್ ಮಾಡ್ಕೊಂಡು ಹೀಗೆ ಎಳ್ಕೋಬೇಕು. ಆ ಫೋಲ್ಡಿಂಗ್ ಬರಬೇಕು. ಆ ತರ ಫೋಲ್ಡಿಂಗ್ ಬಂದ್ಬಿಟ್ಟು ಏನ್ ಮಾಡ್ಬೇಕು, ಒಂದ್ ಪಾತ್ರೆಯಲ್ಲಿ ಎಣ್ಣೆ ಸವರ್ಬಿಟ್ಟು ಅದ್ರ ಒಳಗೆ ಹಿಂಗ್ ಹಾಕ್ಬಿಟ್ಟು ಬಿಟ್ಬಿಡ್ಬೇಕು. ಒಂದ್ ಚೂರು ಮೇಲ್ಗಡೆ ಎಣ್ಣೆ, ಈ ತರ ಈ ಕಣಕಟ್ ಮಾಡ್ತಾರಲ್ಲ ಅದೇ ತರ, ಈ ತರ ಹೀಗ್ ಮಾಡಿಟ್ಬಿಟ್ಟು ಬಿಸಿಲಲ್ಲಿ ಒಂದ್ ಅರ್ಧ ಗಂಟೆ ಬಿಟ್ರೆ ಇದು 1:2 ಡಬಲ್ ಆಗತ್ತೆ. ಬಿಸಿಲಿಲ್ಲ ಅಂದ್ರೆ ಮಳೆಗಾಲ ಇದ್ದಾಗ, ಮಳೆಗಾಲದಲ್ಲಿ ಇರ್ಬೇಕಾದ್ರೆ ಇಟ್ ವಿಲ್ ಟೇಕ್ ಅಟ್ ಲೀಸ್ಟ್ 1 hour. ಮನೆಯೊಳಗೆ ಇಟ್ಟು ಅಂದ್ರೆ ನಿಮ್ಮ ಗ್ಯಾಸ್ ಸ್ಟವ್ ಪಕ್ಕದಲ್ಲೇ ಇಟ್ಬಿಟ್ರೆ ಒಂದ್ ಇದು ಪಾತ್ರಕ್ಕೆ ಎಣ್ಣೆ ಹಾಕ್ಬಿಟ್ಟು ಇದನ್ನ ಹಂಗೆ ಬಿಟ್ಬಿಡ್ಬೇಕು. ಆಮೇಲೆ ನೋಡಿ, ಈ ತರ ಚೆನ್ನಾಗೆ ಹೀಗ್ ನಾದ್ಕೋಬೇಕು. ಈ ತರ ಹಿಂಗ್ ನಾದ್ಬಿಟ್ಟು ಆಮೇಲೆ ಡಸ್ಟ್ ಮಾಡ್ಬಿಟ್ಟು ಆಸ್ ಯೂಶುವಲ್. ಡಸ್ಟ್ ಅಂತಂದ್ರೆ ನೋಡು, ಈ ತರ ಈಗ ಹಾಕೋದು ಬೇಕರಿಯಲ್ಲಿ ಹಾಕ್ತಾರಲ್ಲ, ಬೇಕಿಂಗ್ ಮಾಡ್ಬೇಕಾದ್ರೆ ಈ ತರ ಹಿಂಗ್ ಡಸ್ಟಿಂಗ್ ಮಾಡ್ಬೇಕು. ನಾವಿಬ್ರು ಒಂದ್ ಬೇಕರಿ ಇಟ್ಬಿಡೋಣ. ನೀನೇನಕ್ಕೆ? ನಾನೇನೋ ಬೇಕ್ ಮಾಡ್ತೀನಿ. ಪಾರ್ಟ್ನರ್ಶಿಪ್ ನಾನು ನೋಡ್ಕೊತಾ ಇರ್ತೀನಿ, ನೀನ್ ಚೆನ್ನಾಗಿ ಮಾಡ್ತೀಯ ಇಲ್ವಾ ಅಷ್ಟೇ. ಹಂಗೆಲ್ಲ ಮಾಡಲ್ಲ, ತಂಗಿ ಅಲ್ವಾ. ಹಾಗೆ ಬಟ್ಟೆ ಗಿಟ್ಟೆ ತಗೋಬಹುದಷ್ಟೇ, ಬಂದಿರೋ. ಓಕೆ, ಈಗ ನಾನು ಆಕ್ಚುಲಿ ಮೊದಲೇ ಮಾಡಿಟ್ಟಿದ್ದೆ ಇದು. ಈಗ ಹಿಟ್ಟು ಉಬ್ಬಿರತ್ತಲ್ಲ, ಉಬ್ಬಿರೋ ಹಿಟ್ಟನ್ನ ತಿರ್ಗಾ ಹಾಕ್ಬಿಟ್ಟು ಈ ತರ ನಾದ್ಕೊಂಡು ಒಂಚೂರು ಮೈದಾ ಹಿಟ್ಟು ಈ ತರ ಹಾಕಿ ಏನ್ ಮಾಡ್ಬೇಕು, ಲಟ್ಟಿಸ್ಕೋಬೇಕು. ಲಟ್ಸಕ್ಕಿಂತ ಮುಂಚೆ ನಾವೇನ್ ಮಾಡೋಣ, ಇದು ಈ ಫಾರ್ಮ್ ಅಲ್ಲಿ ಇದೆಯಲ್ಲ, ಇದು ಹಾಗೆ ಇರ್ಲಿ. ಮೇಲ್ಗಡೆ ಟಾಪಿಂಗ್ಗೆ ಏನ್ ಬೇಕೋ ಅದ್ ಮಾಡ್ಕೊಂಡ್ಬಿಡೋಣ. ಓಕೆ, ಗ್ಯಾಸ್ ಆನ್ ಮಾಡ್ತೀಯಾ? ಈಗ ಇದಕ್ಕೆ ಟಾಪಿಂಗ್ ಮೊದಲು ಮಾಡ್ಕೊಂಡ್ಬಿಡೋಣ. 1 ಚಮಚ ಆಗಷ್ಟು ಎಣ್ಣೆ ಎಲ್ಲದಕ್ಕೂ ಬೇಕಾಗಿರೋಂಥದ್ದೇ. ಹೌದು. ಸೊ ಇದು ನಾವು ಯೂಶಲಿ ಒಂದು ಎಪಿಸೋಡಲ್ಲಿ ಏನ್ ಮಾಡಿದ್ವಿ ಅಂದ್ರೆ, ಈ ಪಿಜ್ಜಾ ಬೇಸ್ ಮೇಲೆ ಅಂದ್ರೆ ಬಾಂಡ್ಲೆಯಲ್ಲಿ ಮರಳು ಇಟ್ಬಿಟ್ಟು ಮರಳು ಮೇಲೆ ತಟ್ಟೆ ಇಟ್ಬಿಟ್ಟು ನಾವು ಪಿಜ್ಜಾ ಮಾಡಿದ್ವಿ. ಓಕೆ, ಈಗ ಓವನ್ ಇಲ್ದಿರೋರಿಗೆ. ಓಕೆ, ಇನ್ನೊಂದು ಇವಾಗ ಮಾಡ್ತಿರೋದು ಪಿಜ್ಜಾ ಬೇಸೇ ಹೇಗ್ ಮಾಡೋದು ಅಂತ ತೋರಿಸಿರೋದು ನಮ್ಮ ಈ ಎಪಿಸೋಡ್ ಸ್ಪೆಷಲ್. ಹೌದು, ಯಾಕಂದ್ರೆ ಯಾವಾಗ್ಲೂ ಪಿಜ್ಜಾ ಬೇಸ್ ಹೋಗಿ ತಗೊಂಬರ ಇರೋದಿಲ್ವಲ್ಲ, ಅಂದ್ರೆ ತುಂಬಾ ಜನ ಗೆಟ್ ಟುಗೆದರ್ ತರ ಆದ್ರೆ ಈ ತರ ಮಾಡ್ಕೊಬಹುದು. ಸೊ ಈಗ ಏನ್ ಮಾಡೋಣ, ಈರುಳ್ಳಿ 1 ಬಟ್ಲಾಗಷ್ಟು ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು. ಪ್ಯಾಚುಲ ಕೊಡ್ತೀಯ. ಈಗ ಈರುಳ್ಳಿ ಹಾಕೊಂಡಿದೀವಲ್ಲ, ಈರುಳ್ಳಿ ಜೊತೆ ಏನ್ ಮಾಡೋಣ, ಬೆಳ್ಳುಳ್ಳಿ. ಗಾರ್ಲಿಕ್ ಆದಷ್ಟು ಚಾಪ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಹಾ. ಮತ್ತೆ ಚೂರು ಉಪ್ಪು ಹಾಕ್ಬಿಡೋಣ, ಯಾಕಂದ್ರೆ ಬೇಗ ಟ್ರಾನ್ಸ್ಪರೆಂಟ್ ಆಗುತ್ತೆ ಅಂತ. ಯಾಕಂದ್ರೆ ಈಗಿನ ಮಕ್ಕಳಿಗೆ ಪಿಜ್ಜಾ ಕ್ರೇಜ್ ಜಾಸ್ತಿ ಆಗ್ಬಿಟ್ಟಿದೆ. ಹೌದು, ನಿಮ್ ತರ. ಬಟ್ ಏನಾದ್ರು ಲೈಕ್ ವಾರಕ್ಕೆ ಒಂದಿನ ಈ ತರ ವೀಕೆಂಡ್ಸ್ ಅಲ್ಲಿ ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ ವಿತ್ ಫ್ರೆಂಡ್ಸ್. ದಟ್ ಈಸ್ ಟ್ರೂ, ಬಟ್ ಎಕ್ಸ್ಪೆನ್ಸಿವ್. ಇದು ಮನೇಲಿ ಮಾಡ್ಕೊಂಡ್ರೆ ಅದಕ್ಕೆ ಕೇಳಿದ್ದು, ಮಾಡ್ಕೊಡಮ್ಮ, ತೋರ್ಸಮ್ಮ ಪ್ಲೀಸ್. ಆಯ್ತಮ್ಮ, ಅರ್ಥ ಆಯ್ತು. ನೀನ್ ಹೇಳಿದ ಬೈಕೆ ಎಲ್ಲ ಪೂರೈಕೆ ಮಾಡ್ತಾ ಇದೀನಲ್ಲ. ಥ್ಯಾಂಕ್ಸ್ ಅ ಲಾಟ್. ಮತ್ತೆ ಏನ್ ಗೊತ್ತಾಯ್ತು, ಜಾಸ್ತಿ ಸಾಟ್ ಮಾಡಬಾರ್ದು, ಯಾಕಂದ್ರೆ ನಾವು ತಿರ್ಗಾ ಬೇಕ್ ಮಾಡ್ತೀವಲ್ಲ. ಓ ಕರೆಕ್ಟ್. ಈಗ ಕ್ಯಾಪ್ಸಿಕಮ್. ಈರುಳ್ಳಿ, ಬೆಳ್ಳುಳ್ಳಿ, ಕ್ಯಾಪ್ಸಿಕಮ್ ಮತ್ತೆ ಅರ್ಧ ಬೆಂದ್ರೆ ಸಾಕಿವಲ್ಲ. ಮತ್ತೆ ಯಾಕಂದ್ರೆ ನಾವು ಓವನಲ್ಲಿ ಇಟ್ಟಾಗ ಏನಾಗುತ್ತೆ, ಇನ್ನು ಬೇಗ ಆ ಕ್ರಂಚಿನೆಸ್ ಇರುತ್ತಲ್ಲ, ಅದು ಸಾಫ್ಟ್ ಆಗುತ್ತೆ ಅವಾಗ. ಈಗ ಬೇಯಿಸಿರುವಂತ ಕಾರ್ನ್
ಲಾಸ್ಟ್ ಟೈಮ್ ನಾನು ತೋರಿಸಿದಾಗ ಟೊಮ್ಯಾಟೊ, ಈರುಳ್ಳಿ, ಕ್ಯಾಪ್ಸಿಕಮ್ ತೋರಿಸಿದ್ದೆ. ಈ ಸತಿ ಕಾರ್ನ್ ತೋರಿಸ್ತಾ ಇದ್ದೀನಿ. ಮತ್ತೆ ಚಿಲ್ಲಿ ಫ್ಲೇಕ್ಸ್. ಯಾಕಂದ್ರೆ ಯೂಶಲಿ ಇಟಾಲಿಯನ್ ಪಿಜ್ಜಾ ಅಲ್ಲಿ ಬ್ಲ್ಯಾಂಡ್ ಆಗಿರುತ್ತೆ, ಅಂದ್ರೆ ಸಪ್ಪೆ ಇರುತ್ತೆ. ಸೊ ಅದಕ್ಕೆ ಚಿಲ್ಲಿ ಫ್ಲೇಕ್ಸ್ ಯೂಸ್ ಮಾಡ್ತಾರೆ ಅವರು. ಚಿಲ್ಲಿ ಫ್ಲೇಕ್ಸ್ ಮನೇಲಿಲ್ಲ ಅಂದ್ರೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಇರುತ್ತಲ್ಲ ಮನೇಲಿ, ಗ್ರೈಂಡ್ ಮಾಡ್ಕೊಂಡು ಈ ತರ ಮಾಡ್ಕೋಬಹುದು. ದಟ್ಸ್ ನೈಸ್. ಅಷ್ಟೇ, ಇದು ಇನ್ನೇನು ಸ್ಪೆಷಲ್ ಇಲ್ಲ ಅದರೊಳಗೆ. ನೀ ಬ್ರೇಕ್ ತಗೋತೀಗ? ಏನ್ ಮಾಡ್ತೀರಾ ನೆಕ್ಸ್ಟು? ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ ಎಲ್ಲ ಹಾಕ್ಕೊಳ್ತೀನಿ. ಹೌದಾ? ಹಾ, ಸರಿ. ಹಾಗಾದ್ರೆ ಸೊ ತುಂಬಾ ಕೆಲಸ ಮಾಡ್ಬಿಟ್ಟಿದ್ದೀರಾ, ಹಾ, ಮಾಡ್ತಾ ಇದ್ದೀರಾ. ಸ್ವಲ್ಪ ರೆಸ್ಟ್ ತಗೊಳ್ಳಿ, ನಾವು ಹೋಗಿ ಬರ್ತೀವಿ. ನಾನೇನು ಹೇಳೋದೇ ಬೇಡ, ಹಾ, ನಾವೆಲ್ಲ ರೆಡಿ ಮಾಡಿ ಹೇಳ್ಬಿಟ್ಟಿರ್ತೀವಿ. ನನಗಿಂತ ಮುಂಚೆ ಬಂದಾಯ್ತು. ಆಂಕ್ರಿಗೆ ಒಂದು ಮಾಡ್ತಿಲ್ಲ ಅಷ್ಟೇ. ಅಡುಗೆ ಮಾಡಿದ್ದಾಯ್ತು, ಬ್ರೇಕ್ ತಗೋ ಅಂತ ಹೇಳೋದಾಯ್ತು, ಫುಲ್ ಆರ್ಡ್ರಿಂಗು. ಬಟ್ ಏನಂದ್ರೆ ಅವ್ರ ಆರ್ಡರ್ನ ಕೇಳಲೇಬೇಕು, ಯಾಕಂದ್ರೆ ನಮ್ಗೆ ಇಷ್ಟವಾಗಿರುವಂಥ ರೆಸಿಪಿನ ಮಾಡ್ಕೊಡ್ತಾ ಇದ್ದಾರೆ. ಪಿಜ್ಜಾ ತುಂಬಾನೇ ಕಷ್ಟ. ಎನಿವೆ, ಪಿಜ್ಜಾ ಆಗಿರೋಂತಹ ಈ ಒಂದು ಕ್ಯೂರಿಯಾಸಿಟಿ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ ಅಲ್ಲ ನಿಮ್ಮಲ್ಲೂ ಕೂಡ. ಸೊ ಹೇಗೆ ಬರುತ್ತೆ ಪಿಜ್ಜಾ ನೋಡೋಣ, ಪ್ರತಿಮಾ ಸ್ಪೆಷಲ್ ಪಿಜ್ಜಾ ನೋಡೋಣ ಇವತ್ತು. ಆದರೆ ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡುಗೆ. ಈಗಂತೂ ಟಾಪಿಂಗ್ ರೆಡಿ ಆಗ್ತಾ ಇದೆ. ಬೇಸ್ ಇನ್ನು ಇನ್ನೇ ಏನೇನು ಮಾಡ್ತೀಯೋ ನಂಗೆ ಅರ್ಥ ಆಗ್ತಾ ಇಲ್ಲ. ನೋಡು, ನಾವು ಒಂದು ಕಲ್ಸಿದ್ದು ಎರಡು ಎಷ್ಟು ದೊಡ್ಡದಾಗಿದೆ ನೋಡು. ಕಲ್ಸಿದ್ದು ಇಷ್ಟ ಆದ್ರೂ ತುಂಬಾ ದೊಡ್ಡದಾಗಿದೆ. ಇದು ಅಷ್ಟು ಚೆನ್ನಾಗಿ 1:2 ಆಗುತ್ತೆ. ಬಿಕಾಸ್ ಈಸ್ಟ್ ಆಡ್ ಮಾಡಿರೋದ್ರಿಂದ. ಇಟ್ ಇಸ್ ಅ ರೈಸಿಂಗ್ ಏಜೆಂಟ್. ಅದಕ್ಕೆ ಈಗ ನಾವು ಏನ್ ಹಾಕಿದ್ವಿ ಹೇಳು? ಈರುಳ್ಳಿ, ಬೆಳ್ಳುಳ್ಳಿ, ಕ್ಯಾಪ್ಸಿಕಮ್, ಕಾರ್ನ್, ಉಪ್ಪು ಅಂಡ್ ಚಿಲ್ಲಿ ಫ್ಲೇಕ್ಸ್. ಹಾ, ಇನ್ನೊಂದು ಚೂರು ಹಾಕೋಣ ಚಿಲ್ಲಿ ಫ್ಲೇಕ್ಸ್. ಮತ್ತೆ ಆರಿಗ್ಯಾನೋ. ಆರಿಗ್ಯಾನೋ ಇಲ್ಲದೆ ಪಿಜ್ಜಾ ಇಲ್ವೇ ಇಲ್ಲ. ಅದೇ ಲೈಕ್ ಇದನ್ನ ಆಡ್ ಮಾಡಿದ್ರೆ, ಆಡ್ ಮಾಡ್ಲಿಲ್ಲ ಅಂದ್ರೆ ಏನ್ ಡಿಫ್ರೆನ್ಸ್? ಆರಿಗ್ಯಾನೋ ಇಸ್ ಅ ಹರ್ಬ್. ಸೊ ಆ ಫ್ಲೇವರ್ ಇರೋದೇ ಇಲ್ಲ ನಿಮಗೆ. ಸೊ ಆ ಫ್ಲೇವರು ಇರೋದಿಲ್ಲ, ಚೆನ್ನಾಗೂ ಇರೋದಿಲ್ಲ. ಈಗ ಇದಿಷ್ಟು ಮಾಡ್ಕೊಂಡಿದೀವಲ್ಲ, ಈಗ ಏನ್ ಮಾಡೋಣ? ಈಗ ಇದಾಗಿದೆ, ಇದು ಗ್ಯಾಸ್ ಆಫ್ ಮಾಡು. ನಾವು ನಮ್ಮ ಓವನ್ನ ಪ್ರೀ ಹೀಟ್ ಮಾಡ್ಕೊಂಡ್ಬಿಡೋಣ. ಓಕೆ, ನೀ ಹೇಳ್ದಾಗೆ ಆ ಫ್ಲೇವರೇ ಒಂಥರ ಅರೋಮಾನೇ ಡಿಫ್ರೆಂಟ್ ಆಗಿ ಬರ್ತಿದೆ. ಹೌದು. ಈಗ ಏನ್ ಮಾಡೋಣ? ಅದ್ ಬಿಸಿಲ್ ಹಾಕ್ದಾಗ ಮಾತ್ರ ಅದು ಅರೋಮಾ ಬಿಟ್ಕೊಳ್ಳುತ್ತೆ ಅನ್ಸುತ್ತೆ. ಹೌದು. ಆಮೇಲೆ ನಾವು ಓವನ್ ಅಲ್ಲಿ ಇಡ್ತೀವಲ್ಲ, ಬೇಕ್ ಮಾಡಕ್ ಇಡ್ತೀವಲ್ಲ, ಅವಾಗ್ಲೂ ಅಷ್ಟೇ ಅದ್ರ ಅರೋಮಾ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಏನ್ ಮಾಡೋಣ? ಚೂರ್ ಡಸ್ಟಿಂಗ್ ಮಾಡ್ಕೊಂಡು. ಆ ಸ್ಟೈಲೇ ಚೆನ್ನಾಗಿದೆ ನಿಂದು. ಹೌದಾ? ಯೂಶಲಿ ಬೇಕಿಂಗ್ ಏನೇ ಮಾಡ್ಬೇಕಾದ್ರೂ ಈ ತರನೇ ಮಾಡ್ಕೋಬೇಕು. ತುಂಬಾ ಹಿಟ್ ಹಾಕೊಂಡ್ಬಿಟ್ರೆ ಚೆನ್ನಾಗ್ ಬರೋದಿಲ್ಲ. ಈಗ ಇದು ಪಿಜ್ಜಾನ ಈ ತರ ಹೀಗೊಂದು ಚೂರು ಹಿಟ್ ಹಾಕೊಂಡು ನೋಡಿ, ಈ ತರ ನೀವು ಚಪಾತಿ ಹೇಗ್ ಮಾಡ್ಕೊಳ್ತೀರೋ ಆ ತರ. ಬಟ್ ನೀನು ಒಂದ್ಸಲ ಲಟನ್ಗೆ ಹಿಂಗ್ ಹಾಕಿದ ತಕ್ಷಣ ಸುಮಾರು ಸ್ಪ್ರೆಡ್ ಆಗುತ್ತೆ. ಹೌದು, ತೀರಾ ಲಟ್ಸ್ಬಾರ್ದು ಇದನ್ನ. ನೋಡು, ಈ ತರ ಹಿಂಗ್ ಮಾಡ್ಕೊಂಡು ಈ ತರ ಸ್ವಲ್ಪ ನೋಡು, ಇಷ್ಟು ತೆಳು ಮಾಡಿದ್ರೆ ಏನಾಗತ್ತೆ, ನಾವು ಬೇಕ್ ಮಾಡಿದಾಗ ಏನಾಗತ್ತೆ, ಅದು ಇಷ್ಟು ದಪ್ಪ ಉಬ್ಬತ್ತೆ ಅದು. ಓಕೆ, ಸೊ ಆದಷ್ಟು ನಾವು ಇಷ್ಟು ತೆಳುಗ್ ಮಾಡಿದ್ರು ಅದು ದಪ್ಪ ಈಸ್ಟ್ ಹಾಕಿರೋದ್ರಿಂದ ರೇಸಿಂಗ್ ಏಜೆಂಟ್. ಓಕೆ, ಈಗ ಇದಿಷ್ಟು ಸಾಕು. ನಮ್ಮ ತಟ್ಟೆ ಎಷ್ಟು ಅಗಲ ಇದೆಯೋ ಅಷ್ಟು ತಟ್ಟೆಗೆ ಹಾಕೋಬೇಕು. ಓಕೆ, ಈಗ ಒಂದು ಚೂರು ಎಣ್ಣೆ ಹಾಕೊಂಡು ಸ್ಮಿಯರ್ ಮಾಡ್ಕೊಂಬಿಡೋಣ. ಯಾವುದೇ ನಾವು ಕೇಕ್ ಆಗಲಿ ಏನೇ ಬಿಸ್ಕೆಟ್ ಮಾಡಿದ್ರು ಗ್ರೀಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಹಾಕೊಳ್ಳೋಣ. ಹಿಂಗೆ ಹಾಕೊಂಡು ಏನು ಮಾಡಬೇಕು? ಚಾಕು ಕೊಡ್ತೀಯ, ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಂಬಿಡೋಣ. ಸೊ ದಟ್ ಕರೆಕ್ಟ್ ಶೇಪ್ ಬರುತ್ತೆ ಅಂತ. ಕರೆಕ್ಟ್ ಶೇಪ್ ಬರುತ್ತೆ ಅಂತ. ಯಾಕಂದ್ರೆ ಇದು ಈಸ್ಟ್ ಹಾಕಿರೋದ್ರಿಂದ ಏನಾಗುತ್ತೆ, ಅದು ಒಂಥರ ಹೇಳಿದ ಮಾತು ಕೇಳಲ್ಲ, ಆ ಕಡೆ ಈ ಕಡೆ ಬಳಕತ್ತೆ ಜಾಸ್ತಿ. ಹೌದು, ಓವನ್ ಅಲ್ಲ, ಈ ಇದ್ರ ಮೇಲೆ. ಅಂದ್ರೆ ನಾವು ಲಡ್ಸ್ಬೇಕಾರೆ ಸ್ವಲ್ಪ ತಿಕ್ಕಾಗಿ ಲಡ್ಸಿದ್ರು ಅದು ತುಂಬಾ ನೋಡು ಸಾಫ್ಟ್ ಆಗಿರುತ್ತೆ. ಈ ತರ ಈ ಕೇರಳ ಪರೋಟ ಮಾಡೋದು ಹೀಗೆ.
ಈ ತರ ಹಿಂಗ್ ಮಾಡ್ಬಿಟ್ಟು ಸುತ್ತಾರೆ ಅದನ್ನ ಅದೇ ತರ, ಯಾಕಂದ್ರೆ ಈ ಸಾಫ್ಟ್ನೆಸ್ ಇರಬೇಕು. ಈಗ ಟೊಮೆಟೊ ಪ್ಯೂರೇನೆ ಮಾಡ್ಕೋಬಹುದು. ಟೊಮೆಟೊನ ರುಬ್ಬಿಟ್ಟು ಬೇಯಿಸ್ಬಿಟ್ಟು ರುಬ್ಬಿಟ್ರೆ ಅದು ಪ್ಯೂರೇ ಆಗುತ್ತೆ. ಒಂಚೂರು ಸಕ್ಕರೆ ಉಪ್ಪು ಹಾಕಿದ್ರು ಸಾಕು. ಇಲ್ಲ ಅಂದ್ರೆ ಇನ್ಸ್ಟೆಂಟ್ ಮಾಡಂಗಿದ್ರೆ ಟೊಮೆಟೊ ಸಾಸ್ನ ಈ ತರ ಸ್ಪ್ರೆಡ್ ಮಾಡ್ಬಿಡ್ಬೇಕು. ಈಗ ಇಷ್ಟು ತಿನ್ನಾಗಿ ಮಾಡಿದೀವಲ್ಲ, ಇಷ್ಟು ದಪ್ಪ ಉಬ್ಬುತ್ತೆ ಇದು. ಈಗೇನ್ ಮಾಡೋಣ, ಇಷ್ಟು ಹಾಕೊಂಡಿದೀವಲ್ಲ ಟಾಪಿಂಗು. ಹೌದು. ಈಗ ಮಾಡಿರೋ ಟಾಪಿಂಗ್ ಇದ್ರ ಮೇಲೆ ಹಾಕೊಂಡ್ಬಿಡೋಣ. ಸ್ಪ್ರೆಡ್ ಮಾಡ್ಕೊಂಡ್ಬಿಡ್ಬೇಕು. ಈವನ್ ಆಗಿ ಸ್ಪ್ರೆಡ್ ಮಾಡಿಕೊಂಡು ಹಾಕೊಂಡು ಏನು ಮಾಡೋಣ, ಮೊಸರೆಲ್ಲಾ ಚೀಸ್. ಯೂಶಲಿ ಇದಕ್ಕೆ ಮೊಸರೆಲ್ಲಾ ಚೀಸೇ ಬಳಕೆ ಮಾಡೋದು. ಈ ಥರ ಮೇಲ್ಗಡೆ ಟಾಪಿಂಗ್ ಹಾಕೊಂಡ್ಬಿಡ್ಬೇಕು. ಯಾಕಂದ್ರೆ ಎಳ್ದಾಗ ಹಿಂಗೆ ಬರುತ್ತಲ್ಲ. ಎಸ್. ಸೊ ಈ ಥರ ಹಿಂಗೆ ಮಾಡ್ಕೊಂಬೋದು. ಈಗ ಇದ್ರ ಮೇಲೆ ತಿರ್ಗಾ ಚೂರು ಚಿಲ್ಲಿ ಫ್ಲೇಕ್ಸ್ ಮತ್ತೆ ಆರಿಗ್ಯಾನೋ. ಮುಗೀತು. ಈಗ ಬೇಕ್ ಮಾಡಕ್ಕೆ 20 ಮಿನಿಟ್ಸ್, 15 ಇಂದ 20 ಮಿನಿಟ್ಸ್ ಬೇಕ್ ಮಾಡಕ್ಕೆ ಇಟ್ಬಿಡೋಣ. ಹೋಗ್ಬಿಟ್ಟಿದೆ. ಮುಗೀತು ಅಂದ ತಕ್ಷಣ ಇಲ್ಲ, ಅಲ್ಲಿಡೋಣ. ಸೊ 20 ನಿಮಿಷ ನೀನು ಕಾಯಲೇಬೇಕು. 15 ನಿಮಿಷ ಅಂತೂ ಕಾಯಲೇಬೇಕು. ನೀ ಬ್ರೇಕ್ ತಗೋತೀಯಾ? ತಗೋ, ಅಷ್ಟರೊಳಗೆ ರೆಡಿ ಮಾಡ್ಕೊಡ್ತೀನಲ್ಲ. ನೋಡು, ಅದು ಹೇಳಿದ ಮಾತಾರು ಒಂಚೂರು ಮರ್ಯಾದೆ ಕೊಡಮ್ಮ. ಕಾಯಿ ಒಂಚೂರು. ಆಯ್ತು, ಈಗ ನಾನು ಜಾಸ್ತಿ ಹೇಳಲ್ಲ, ಬ್ರೇಕ್ ತಗೋ. ನಿಜ ಅಳು ಬರ್ತಿದೆ ಒಂದ್ ಕಡೆ, ಖುಷಿ ಆಗ್ತಿದೆ. ಬಟ್ 20 ನಿಮಿಷ ಕಾಯ್ಬೇಕಲ್ಲ, ಏನ್ ಮಾಡೋದು? ಕಾಯ್ಲೇಬೇಕು, ಏನ್ ಮಾಡ್ಬೇಕು? ಆದ್ರೆ ನಿಮಗೆ ಗೊತ್ತಾಯ್ತಲ್ಲ, ಕ್ಲಿಯರ್ ಆಗಿ ನೋಡ್ಕೋತಾ ಇದ್ದೀರಾ. ಪಕ್ಕಾ ನೋಡ್ಕೊಳ್ಳಿ, ಇಟ್ಸ್ ವೆರಿ ಈಸಿ. ಅಲ್ಲೋ ಕೊಟ್ಬಿಟ್ಟು ಫ್ರೆಂಡ್ಸ್ಗಳ ಜೊತೆ ಅಲ್ಲಿ ಹೋಗ್ಬಿಟ್ಟು ಸಾವಿರಾರು ರೂಪಾಯಿನ ಖರ್ಚು ಮಾಡೋಕ್ಕಿಂತ ನಿಮ್ಮ ಮನೆಯಲ್ಲೇ ನಿಮ್ಮ ಕೈಯಾರೆ ಮಾಡಿ ನೀವು ತಿನ್ನಿ, ನಿಮ್ಮ ಫ್ರೆಂಡ್ಸ್ಗೂ ಬಡಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಬಟ್ ನೀಟಾಗಿ ನೋಡ್ಕೊಳ್ಳಿ ಹೇಗೆ ಮಾಡೋದು ಅಂತ. ಇನ್ನೂ ಅದು ಫಿನಿಶ್ ಆಗಬೇಕು. ಫಿನಿಶ್ ಆದ್ಮೇಲೆ ಇನ್ನ ಯಾವ ಥರ ಆಗುತ್ತೆ ಅಂತ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡಿಗೆ. ವೀಕ್ಷಕರೇ, ಅಂತೂ ಇಂತೂ ಪ್ರತಿಮಾ ಹೇಳಿ 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 ನಾನು ಕಾದು 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 ಎಳಿಬೇಡ ರಬ್ಬರ್ ಬ್ಯಾಂಡ್ ಆಗಿದ್ಯಾ? ನಾನ್ ನೋಡಿಲ್ಲ. ನೀನೇನೋ ನಾನು ನೋಡ್ಕೊಂಡ್ ಬರ್ತೀನಿ. ನಾನು ನೋಡ್ದೆ, ಆಗಿದೆ. ಆಯ್ತು, ನೋಡ್ಕೊಂಬರ್ತೀನಿ. ನೀನ್ ಹೋಗಿ ನೋಡ್ಕೊಂಡ್ ಬರ್ಬೇಡ. ಯಾಕೆ? ತಗೊಂಬ. ಸರಿ, ನಂಗೆ ಗ್ಲೌಸ್ ಕೊಡ್ತೀಯಾ? ಯಾಕಮ್ಮ? ಗ್ಲೌಸ್ ಬಿಸಿಯಲ್ಲಿ ಕೈ ಹಾಕ್ಬಿಟ್ಟು ನನ್ನ ಕೈ ಸುಟ್ಕೊಳಕ್ ನಾನ್ ತಯಾರಿಲ್ಲ. ಅಷ್ಟೇ ತಾನೇ? ಅಷ್ಟೇ. ನಾನೆಲ್ಲ ಪಿಜ್ಜಾ ಬೇಕು ಅಂತ ಎಷ್ಟು ಆಸೆ ಅಂತ ಕೇಳ್ದೆ. ಪಿಜ್ಜಾ ಮಾಡ್ಬಿಟ್ಟು ನಾನು ಮರ್ಡರ್ ಮಾಡ್ತೀಯ ಅನ್ಕೊಂಬಿಟ್ಟೆ. ನೀನ್ ಯಾಕೆ ಮರ್ಡರ್ ಮಾಡ್ಲಿ? ನಂಗೆ ಇವಾಗ ಗ್ಲೌಸ್ ಕೊಡು ಫಸ್ಟ್. ನನ್ಗೇನ್ ಗೊತ್ತು ಆಸ್ತಿಗೆ ಆಸೆಗೆ. ನಾನೆಲ್ಲ ನಿನಗೆ ಬರ್ಕೊಟ್ಬಿಡ್ತೀನಿ, ಕೊಡು. ನನ್ನ ಹತ್ರ ಇರೋದು ಆಸ್ತಿ ಬರೀ ಒಂದು ಕೈ ಡಿಶಸ್ ಮಾಡಕ್ ಮಾತ್ರ. ಸಾಕು ಬಿಡು, ಕೊಟ್ಬಿಡು. ನೀ ಹೇಳ್ದಂಗೆ ತುಂಬಾ ಬಿಸಿ ಇದೆ. ಬಿಸಿ 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 ಅಂತಿದ್ದೆ ನೋಡು. ಬಿಸಿ ತಗೊಂಬಂದೆ ಅಲ್ಲ. ನೋಡು ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ, ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡು. ಮತ್ತೆ ಏನ್ ಗೊತ್ತಾ, ಇದೆಲ್ಲ ಬ್ರೌನಿಶ್ ಆಗ್ಬೇಕು, ಕ್ರಿಸ್ಪ್ ಆಗ್ಬೇಕು. ಸೊ ಕಟರ್ ಕೊಡು. ನನ್ನೇನಾರು ಕಟ್ ಮಾಡಿದ್ರೆ ನಿನಗೆ ಏನು ಸಿಕ್ಕಲ್ಲ. ಚಂಬೆ. ಒಂದ್ ಕೈ ಸಾಕಮ್ಮ. ಒಂದ್ ಕೈ ಸಾಕು. ಹೌದಾ? ಮತ್ತ ಸಾಕು, ಜೀವನ ನಡೆಸ್ಬೋದು. ತೋರಿಸ್ತೀನಿ ತಡಿ, ನಿನಗೆ ಮಾಡ್ತೀನಿ ತಡಿ. ನೋಡು, ಕ್ಲೀನ್ ಆಗಿ ಕ್ರಸ್ಟು ಆಗಿದೆ. ಹಾ, ಕ್ಲೀನ್ ಆಗಿ ಕ್ರಸ್ಟು ಬಂದಿದೆ. ಏನಂದ್ರೆ ತಿನ್ ಕ್ರಸ್ಟ್ ಪಿಜ್ಜಾಸ್ ತಿಂದಾಗ ಕ್ರಿಸ್ಪ್ನೆಸ್ ಇರುತ್ತಲ್ಲ, ಆ ತರ ಬಂದಿದೆ ಇದು. ಯಾಕಂದ್ರೆ ಚೆನ್ನಾಗೆ ಉಪ್ಕೊಂಡಿತ್ತಲ್ಲ, ಅದಕ್ಕೋಸ್ಕರ. ಕರೆಕ್ಟ್. ಅಪ್ಪ, ಇಷ್ಟೊತ್ತು ಕಾದದಕ್ಕೆ ಸಾರ್ಥಕ ಆಯ್ತು ನೋಡು. ಹೌದಾ? ಹಿಂಗೆ ಇನ್ನೊಂದು ತೋರಿಸ್ಬೇಕು. ಸರಿ, ತೋರಿಸ್ತೀನಿ. ಹಂಗೆ ಕೊಟ್ಬಿಡಿ ಕಡೆ ಒಂದು ಪೀಸ್. ಇಟ್ಕೊಳಕ್ಕೂ ಆಗಲ್ಲ, ನನಗೆ ಇಟ್ಕೊಳಕ್ ಆಗ್ಲಿಲ್ಲ. ಬಿಸಿ ಅಲ್ವಾ? ಹೌದು. ಇಲ್ಲಿ ನೋಡು, ಈ ಕಡೆ ಬ್ರೌನ್ ಆಗಿ ಕ್ರಸ್ಟ್ ಆಗಿರುತ್ತೆ. ಕಾಣಿಸ್ತಾ ಇದೆಯಾ? ಬ್ರೌನ್ ಆಗಿ ಕ್ರಸ್ಟ್ ಆಗಿದೆಯಲ್ಲ, ಆ ಕ್ರಸ್ಟ್ ಆಗಿ ಬಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಪಿಜ್ಜಾ.
ಇದು ಪರ್ಫೆಕ್ಟ್ ಆಗಿ ಬಂದಿದೆ ಅಲ್ಲ? ಪರ್ಫೆಕ್ಟ್ ಆಗಿ ಬಂದಿದೆ 100%. ನಾ ಹೆಲ್ಪ್ ಮಾಡಿದ್ನಲ್ಲ ಅದಕ್ಕೆ. ಹೌದೌದು, ಯಾವ ಆ್ಯಂಗಲಲ್ಲಿ ಏನು ಹೆಲ್ಪ್ ಮಾಡಿದ್ರು ತಾವು? ನಾ ಹೋಗಿ ನೋಡ್ಕೊಂಡ್ ಬರ್ಲಿಲ್ವಾ ಆಗಿದ್ಯಾ ಅಂತ. ಹಂಗೆ. ಇದು ಚೀಸು ತಗೋ. ಹೇಗಿದೆ ಟೇಸ್ಟ್? ನಿಜಮ್ಮ ಹೊರಗಡೆ ಪಿಜ್ಜಾ ತಿಂದಂಗೆ ಇದೆ ಅಲ್ವಾ? ಸೂಪರ್. ಸೊ ಪಿಜ್ಜಾ, ಕಾರ್ನ್ ಪಿಜ್ಜಾ ರೆಡಿ ಆಗಿದೆ ವಿತ್ ಬೇಸ್. ನಾ ಹೇಳ್ತೀನಿ. ಆಹಾ, ಪ್ರತಿಮಾ ಒಂದಿಷ್ಟೇ ಸ್ಯಾಂಪಲ್ ತಿನ್ಸಿದಕ್ಕೇನೆ ಮಸ್ತಾಗಿದೆ. ಆ ಟೇಸ್ಟು ಫ್ಲೇವರ್ ಸೂಪರ್ ಆಗಿದೆ. ನಿಜವಾಗ್ಲೂ ನಂಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಮೈಂಡ್ ಬ್ಲೋಯಿಂಗ್, ಆಸಮ್. ಏನು ಬೇಕು? ವರ್ಡ್ಸೇ ಇಲ್ಲಮ್ಮ, ನಿಜವಾಗ್ಲೂ ವರ್ಡ್ಸೇ ಇಲ್ಲ. ಆ್ಯಂಡ್ ಥ್ಯಾಂಕ್ಸ್ ಅ ಲಾಟ್, ನನಗೆ ಇಷ್ಟವಾಗಿರುವಂಥ ಕಾರ್ನ್ ಪಿಜ್ಜಾ ಮಾಡಿಕೊಟ್ಟಿದ್ಯಾ ಸ್ಪೆಷಲಿ. ಥ್ಯಾಂಕ್ ಯು. ನೀನು ಕಾರ್ನ್ ಪಿಜ್ಜಾ ಮಾಡೋದು ಹೇಗೆ ಅಂತ ಗೊತ್ತಾಯ್ತಲ್ಲ, ಇನ್ನೊಂದ್ಸಲ ನೋಡ್ಕೋಬೇಕಾ? ನೋಡ್ಕೊಳ್ಳಿ. ಕಾರ್ನ್ ಪಿಜ್ಜಾ ಮಾಡುವ ವಿಧಾನ: ಮೊದಲು ಒಂದು ಬೌಲ್ಗೆ ಈಸ್ಟ್, ಉಪ್ಪು, ಸಕ್ಕರೆ ಹಾಕಿ ನೆನೆಯಲು ಇಡಿ. ನಂತರ ಸ್ವಲ್ಪ ಎಣ್ಣೆ ಹಾಕಿ 1-2 ನಿಮಿಷ ಬಿಡಿ. ನಂತರ ಮೈದಾ ಹಿಟ್ಟಿಗೆ ನೆನೆಸಿದ ಈಸ್ಟ್ ಮಿಶ್ರಣ ಸೇರಿಸಿ ಪೂರಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ಈಗ ಕಲಸಿದ ಹಿಟ್ಟನ್ನ ಉಂಡೆ ಮಾಡಿ ಚಪಾತಿ ರೀತಿ ಸ್ವಲ್ಪ ದಪ್ಪಗೆ ಲಟ್ಟಿಸಿದರೆ ಪಿಜ್ಜಾ ಬೇಸ್ ರೆಡಿ. ಟಾಪಿಂಗ್ ಮಾಡುವ ವಿಧಾನ: ಮೊದಲು ಬಾಣಲೆಗೆ ಎಣ್ಣೆ ಹಾಕಿ ಕಾದ ನಂತರ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಬೆಳ್ಳುಳ್ಳಿ, ಉಪ್ಪು, ಸಣ್ಣಗೆ ಹೆಚ್ಚಿದ ಕ್ಯಾಪ್ಸಿಕಮ್, ಬೇಯಿಸಿದ ಕಾರ್ನ್, ಚಿಲ್ಲಿ ಫ್ಲೇಕ್ಸ್, ಆರಿಗನ ಹಾಕಿ ಮಿಕ್ಸ್ ಮಾಡಿ ಟಾಪಿಂಗ್ ರೆಡಿ ಮಾಡಿಕೊಳ್ಳಿ. ನಂತರ ಒಂದು ಅಲ್ಯೂಮಿನಿಯಂ ತಟ್ಟೆ ಮೇಲೆ ಪಿಜ್ಜಾ ಬೇಸ್ ಹರಡಿ ಅದರ ಮೇಲೆ ಟೊಮೆಟೊ ಸಾಸ್ ಹಾಗೂ ಟಾಪಿಂಗ್ ಮಿಶ್ರಣ ಸ್ಪ್ರೆಡ್ ಮಾಡಿ ಅದರ ಮೇಲೆ ಮೊಜರೆಲ್ಲಾ ಚೀಸ್, ಚಿಲ್ಲಿ ಫ್ಲೇಕ್ಸ್, ಆರಿಗನ ಹಾಕಿ 15ರಿಂದ 20 ನಿಮಿಷ ಬೇಕ್ ಮಾಡಿದರೆ ಕಾರ್ನ್ ಪಿಜ್ಜಾ ರೆಡಿ ಟು ಸರ್ವ್. ಆಹಾ, ಕಾರ್ನ್ ಪಿಜ್ಜಾ ಹೇಗೆ ಮಾಡೋದಂತ ನೋಡ್ಕೊಂಡಾಯ್ತು. ಪ್ರತಿಮಾ, ಇವತ್ತು ಸಾಯಂಕಾಲದೊಳಗೆ ನಮ್ಮ ವೀಕ್ಷಕರು ಎಲ್ಲ ಇಂಗ್ರೀಡಿಯೆಂಟ್ಸ್ನ ತಂದು ಮಾಡೋದಂತೂ ಗ್ಯಾರಂಟಿ. ಥ್ಯಾಂಕ್ಸ್ ಅ ಲಾಟ್. ಇಫ್ ದೇ ಡೂ ಇಟ್, ಇಟ್ ಮೈ ಪ್ಲೆಷರ್. ಇರಮ್ಮ, ತುಂಬ ಮಾತಾಡ್ಬಿಟ್ಟೆ, ತುಂಬ ಕಾದ್ಬಿಟ್ಟಿದ್ದೀನಿ. ಬಿಸಿ ನೋಡು, ಹಿಂದ್ಗಡೆ ನೋಡು ಹೇಗೆ ಕ್ರಸ್ಟ್ ಆಗಿದೆ. ವಾವ್, ಯಾ ಸೂಪರ್. ಹೌದು, ಐ ವಾಂಟ್ ಟು ಟೇಸ್ಟ್ ದಿಸ್. ಯಾ, ಡ್ಯಾನ್ಸ್ ಮಾಡಬೇಕು ಅನ್ನೋಷ್ಟು ಖುಷಿ ಆಗ್ತದೆ ನನಗೆ. ಚೆನ್ನಾಗಿದೆಯಾ? ತುಂಬ ಚೆನ್ನಾಗಾಗಿದೆ. ಥ್ಯಾಂಕ್ ಯು. ಚೆನ್ನಾಗಾಗಿದೆ ಅಂತ ಹೇಳಿದ್ರೆ ನೀನು ಸ್ವಲ್ಪ ನಾನು ಏನು ಸ್ಕೋಪು ತೊಗೊಳಲ್ಲ, ಯಾಕಂದ್ರೆ ದಿನ ಬೆಳಗಾದ್ರೆ ನನ್ನ ಮನೇಲಿ ಮಾಡ್ತಾನೆ ಇರ್ತೀನಿ. ನಮಗೆ ಇಟ್ಸ್ ನಾಟ್ ಅ ಹೆಡ್ ವೆಯ್ಟ್ ಅಲ್ಲ. ನಿಂಗೆ ಎಷ್ಟು ಈಸಿ ಆಯಿತು ಇದು. ತುಂಬ ಸುಲಭ ಕಣೆ ಮಾಡೋದು. ನಾನು ಫೋನ್ ಮಾಡ್ಕೊಂಡಿದ್ದ ತಕ್ಷಣ ಪಿಜ್ಜಾ ತಾನ ನಾಳೆ ಮಾಡ್ತೀನಿ ಬಿಡು ಅಂತ ಎಷ್ಟು ಆರಾಮಾಗಿ. ನೆಕ್ಸ್ಟ್ ಏನೇನಿದೆ ಬರ್ದಿಡು. ಪ್ರತಿಮಾ, ನನ್ನೊಂದಷ್ಟು ಉದ್ದ ಲಿಸ್ಟ್ ಇದಾವ. ಆಯ್ತಮ್ಮ, ಹೇಳು, ನಿಂಗೆ ಏನು ಬೇಕು ಎಲ್ಲ ರೆಡಿ ಆಗಿರುತ್ತೆ ನಿನಗೆ. ನಾನು ಹೇಳ್ತೀನಿ. ಜೊತೆಗೆ ವೀಕ್ಷಕರೇ, ನಿಮಗೂ ಇಷ್ಟ ಆಗಿರುವಂತಹ ರೆಸಿಪಿ ಪ್ರತಿಮಾ ಮಾಡಬೇಕು ಅಂತ ಆಸೆ ಪಟ್ರೆ ಖಂಡಿತ ಯಾವ ರೆಸಿಪಿ ಅಂತ ಬರ್ದು ಕಳಿಸ್ಬಿಡಿ. ನಾವು ನಿಮಗೆ, ಐ ಮೀನ್ ನಾನಲ್ಲ, ಪ್ರತಿಮಾ ಮಾಡಿ ತೋರಿಸ್ತಾರೆ. ಪ್ಲೆಷರ್, ಮೈ ವೆರಿ ಮಚ್ ಪ್ಲೆಷರ್. ನೀನು ಇದು ತಿಂತಾ ಇರೋ, ನಾನು ಹೊರಡ್ಲಾ? ಐ ನೋ ಯು ಕಾಂಟ್ ಅಲ್ವಾ? ಥ್ಯಾಂಕ್ ಯು ಬೇಬಿ, ಥ್ಯಾಂಕ್ಸ್ ಅ ಲಾಟ್. ಓಕೆ, ಬಾಯ್. ಲವ್ ಯು ಸೋ ಮಚ್. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದ್ದಾರೆ. ಇವಾಗ ಟ್ರೈ ಮಾಡಿ ಗೊತ್ತಾಗುತ್ತೆ, ಯಾಕಂದರೆ ಚಿಕ್ಕ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನಾನು ಆಗಲೇ ಹೇಳಿದಾಗೆ ಎಲ್ಲ ಫ್ರೆಂಡ್ಸು ಅಥವಾ ನಿಮ್ಮ ರಿಲೇಟಿವ್ಸ್ ಯಾರೇ ಬಂದ್ರೂ ಮನೇಲಿ ಪಿಜ್ಜಾ ಮಾಡಿದ್ದೀರಾ ಅಂತ ಶಾಕ್ ಆಗಿಬಿಡ್ತಾರೆ. ಬಿಕಾಸ್ ಅಷ್ಟು ಶಾಕಿಂಗ್ ಆಗಿ, ಅಷ್ಟು ಸರ್ಪ್ರೈಸ್ ಆಗಿರುತ್ತೆ. ಇಟ್ಸ್ ರಿಯಲಿ ಬ್ಯೂಟಿಫುಲ್. ಬೇಸ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದಾರೆ, ಜೊತೆಗೆ ಟಾಪಿಂಗ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ನಾನು ಇದನ್ನು ತಿಂತಾ ಇರ್ತೀನಿ. ಆದರೆ ಅಷ್ಟರಲ್ಲಿ ನೀವು ನಮ್ಮ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಒಂದು ಶಾರ್ಟ್ ಬ್ರೇಕ್ ತಗೋಬೇಕು. ಯಾಕಂದರೆ ಬ್ರೇಕ್ ಆದಮೇಲೆ ನನ್ನ ಜೊತೆ ಇನ್ನೊಬ್ರು ಗೆಸ್ಟ್ ಇರ್ತಾರೆ. ಇನ್ನು 2 ರೆಸಿಪೀಸ್ ನಿಮಗೋಸ್ಕರ ಮಾಡ್ಕೊಡ್ತಾರೆ. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡುಗೆ. ನಾನಂತೂ ಇವತ್ತು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಯಾಕೆ ಹೇಳಿ? ಪ್ರತಿಮಾ ನಾನು ಕೇಳಿದ ಹಾಗೆ ಪಿಜ್ಜಾ ಬೇಸ್ನ ಹೇಳ್ಕೊಟ್ಟಿದ್ದಾರೆ. ಜೊತೆಗೆ ಕಾರ್ನ್ ಪಿಜ್ಜಾ ತಿನ್ಮೇಲಂತೂ ಸಿಕ್ಕಾಪಟ್ಟೆ ಎನರ್ಜಿ ಬಂದ್ಬಿಟ್ಟಿದೆ. ನನ್ನ ಜೊತೆ ಇನ್ನಷ್ಟು ಎನರ್ಜಿ ಕಾಂಪಿಟೇಷನ್ ಮಾಡೋದಕ್ಕೆ ಇನ್ನೊಬ್ರು ಸ್ಪೆಷಲ್ ಆಗಿರುವಂತಹ ಗೆಸ್ಟ್ ಬರ್ತಾ ಇದ್ದಾರೆ. ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಏನು ಹೇಳಿ, ಅವರು ಹಾಡು ಹಾಡ್ತಾರೆ, ಡ್ಯಾನ್ಸು ಮಾಡ್ತಾರೆ. ಸೊ ಇವ್ರನ್ನ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಅವ್ರ ಬಗ್ಗೆ ಹಾಡು ಹೇಳ, ನಾನು ಹೇಳಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಅವರೇ ಹಾಡು ಹೇಳಿ ಅಲ್ಲ. ವೆಲ್ಕಮ್ ಮಾಡ್ಬಿಡ್ಲಾ? ಶಶಿಕಲಾ ಅವರೇ, ಪ್ಲೀಸ್ ಕಮ್. ಹುಟ್ಟಿದರೆ ಕನ್ನಡ ನಾಡಲ್ಲುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ನು ಮೆಟ್ಟಬೇಕು, ಬದುಕಿದ್ದು ಜಟಕ ಬಂಡಿ,
ಇದು ವಿಧಿಯೋಡಿಸುವ ಬಂಡಿ. ನಿಜವಾಗ್ಲೂ ಹುಟ್ಟಿದ್ರೆ ನಮ್ ಕನ್ನಡ ನಾಡಲ್ಲೇ ಹುಟ್ಟಬೇಕು ಅಲ್ವಾ? ಹೌದು, ಖಂಡಿತ. ಯಾಕಂದ್ರೆ ಕನ್ನಡ ಮಣ್ಣು, ಆ ಗಂಧ ಎಷ್ಟು ಯಾರಿಗೂ ಸಿಗಲ್ಲ ರೀ. ಆ ಸಂಸ್ಕೃತಿ, ಆ ಅಡುಗೆ, ಆ ಸಂಸ್ಕಾರ ಎಲ್ಲದೂ ಕನ್ನಡ ತುಂಬಾ ಚೆನ್ನಾಗಿರುತ್ತೆ. ಬಹುಶಃ ನಮ್ಮಲ್ಲೇ ಜಾಸ್ತಿ ಇಷ್ಟೊಂದು ವೆರೈಟಿ ಅಡಿಗೆ ಮಾಡ್ಕೊಂಡು ನಾವೇ ಅನ್ಸುತ್ತೆ ಇಷ್ಟು ರುಚಿಯಾಗಿ ತಿನ್ನೋದು ಅಲ್ವಾ? ಖಂಡಿತ ಖಂಡಿತ. ಸರಿ ಶಶಿಕಲಾ ಅವರೇ, ಡ್ಯಾನ್ಸ್ ಮಾಡ್ಬಿಟ್ರಿ, ಹಾಡು ಹಾಡ್ಬಿಟ್ರಿ. ಎನ್ವೆ ಇದೇ ಖುಷಿಯಲ್ಲಿ ಯಾವ ರೆಸಿಪಿ ಮಾಡ್ತಾ ಇದ್ರೆ ಆದ್ರೆ ಅದಕ್ಕಿಂತ ಮುಂಚೆ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಗೆ ವೆಲ್ಕಮ್ ಹೇಳಿಲ್ಲ. ಸೋ ಸಾರಿ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಥ್ಯಾಂಕ್ ಯು. ಹೇಳಿ, ಯಾವ ರೆಸಿಪಿ ಮಾಡ್ತಾ ಇದ್ದೀರಾ? ಫಸ್ಟ್ ಪಾಲಕ್ ತಂಬುಳಿ ಅಂತ. ಪಾಲಕ್ ಸೊಪ್ಪಿಂದು ತಂಬುಳಿ. ತಂಬುಳಿಗೆ ಬೇಕಾಗಿರುವಂತ ಸಾಮಗ್ರಿಗಳು: ಪಾಲಕ್ ಸೊಪ್ಪು, ಬೆಳ್ಳುಳ್ಳಿ, ಜೀರಿಗೆ, ಪೆಪ್ಪರ್, ಹಸಿಮೆಣಸಿನ್ಕಾಯಿ, ಉಪ್ಪು, ಮೊಸರು, ಹಾಲು, ತೆಂಗಿನಕಾಯಿ ಹಸಿದು. ಆಮೇಲೆ ಈರುಳ್ಳಿ. ಈರುಳ್ಳಿ ಅದು ನಿಮ್ಗೆ ನೆಂಚ್ಕೊಳಕ್ ಕೊಡ್ತೀನಿ ಆಮೇಲೆ. ಹೌದಾ? ಅಷ್ಟೇ ಇದಕ್ಕೆ ಬೇಕಾಗಿರೋ ಐಟಮ್. ಸರಿ, ಈಗ ಹೇಗ್ ಮಾಡ್ತೀರಾ ಪ್ರಿಪ್ರೇಷನ್? ಇದನ್ನ ಸೊಪ್ಪನ್ನ ಎಲ್ಲರೂ ತೊಳಿತಾರೆ, ಬಟ್ ನಾನು ಜಸ್ಟ್ ಇಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ, ಒಳ್ಳೇದು ಅಂತ. ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು, ಯಾವುದೇ ಸೊಪ್ಪು ತೊಳಿವಾಗ್ಲೂ ಸ್ವಲ್ಪ ಸಾಲ್ಟ್ ಹಾಕಿ ತೊಳಿಬೇಕು, ಒಳ್ಳೇದು ಅದು. ಸ್ವಲ್ಪ ಸಣ್ಣ ಪುಟ್ಟ ಏನಾದ್ರು ಇದ್ರೆ ಅದು ಇದಾಗತ್ತೆ ಒಂಥರ. ಆಮೇಲೆ ಸ್ವಲ್ಪ ಸೊಪ್ಪನ್ನ ನೀರಲ್ಲೇ ಬಿಟ್ರೆ ಅದ್ರಲ್ಲಿ ಇರುವಂತಹ ಮಣ್ಣು ಎಲ್ಲ ಇಳ್ಕೊಳತ್ತೆ, ಕೆಳಗಡೆ ಇಳ್ಕೊಳತ್ತೆ. ಸರಿ, ಇದು ಈ ತರ ಆದ ತಕ್ಷಣ ಇದಕ್ಕೆ ಈ ಸೊಪ್ಪು ಹಾಕೋದು. ಒಂದ್ ಪಾತ್ರೆ ತಗೊಂಡು ಸೊಪ್ಪು ಹಾಕ್ಬಿಟ್ಟು ಒಂದು 4 ಹಸಿಮೆಣಸಿನ್ಕಾಯಿ, ಇಷ್ಟು ಸೊಪ್ಪಿಗೆ 4 ಅಥವಾ 5 ಖಾರದ ಮೇಲೆ ನೋಡ್ಕೊಂಡು, ಇದಕ್ಕೆ ಬೆಳ್ಳುಳ್ಳಿ ಒಂದ್ 3-4 ಬೆಳ್ಳುಳ್ಳಿ, ಆಮೇಲೆ ಪೆಪ್ಪರ್ ಒಂದ್ 4 ಇಷ್ಟು ಹಾಕ್ಬಿಟ್ಟು ಹಾಲಲ್ಲಿ ಇದನ್ನ ಬೇಯಕ್ಕೆ ಇಡ್ಬೇಕು. ಹಾಲು ಇದು ಹಾಲಲ್ಲಿ ಬೇಯಿಸ್ತೀವಿ. ಹಾಲಲ್ಲಿ ಇದನ್ನ ಜಸ್ಟ್ ಬೇಗ ಬೇಯುತ್ತೆ, ಇದು ತುಂಬಾನೇ ಬೇಗ ಬೇಯುತ್ತೆ ಅಂತ ಏನ್ ಟೈಮ್ ತಗೊಳಲ್ಲ. ಇವಾಗ ಸ್ಟವ್ ಆನ್ ಮಾಡಿ. ಹಾ ಆಯ್ತಾ? ನಾನ್ ಸ್ಟಾಪ್ ಆಗಿ ಹಾಕ್ಬಿಟ್ರಿ, ಒಂಥರ ನಾನ್ ಸ್ಟಾಪ್ ಬಸ್ ಇದ್ದಂಗೆ. ನಾನು ಅಲ್ಲಿ ಮಲೆನಾಡಾದ್ರೂ ತುಂಬಾ ವರ್ಷದ ಹಿಂದೆನೆ ಭರತನಾಟ್ಯ ಕ್ಲಾಸಿಗೆ ಕಳ್ಸೋರು. ಯಾರೋ ಶಿವಮೊಗ್ಗದಿಂದ ಬರೋರು ನಮ್ಮ ಮಲೆನಾಡು ಕಾಡ್ಗೆ. 1-2 ವರ್ಷ ಕಲ್ಸಿದ್ರು ನಮ್ಮ ಅಪ್ಪಾಜಿ. ಟೈಪಿಂಗು, ಟೈಲರಿಂಗು, ಹಿಂದಿ ಕ್ಲಾಸ್ ಎಲ್ಲ ಕಲ್ಸಿದ್ದಾರೆ. ಅವೆಲ್ಲ 2 ತಿಂಗಳು, ಇದು ಮಾತ್ರ 2 ವರ್ಷ ಭರತನಾಟ್ಯ ಕಲ್ತಿದ್ದೆ. ಆಮೇಲೆ ಸಿಂಗರ್ ಆಗಿ ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ ಮಾಡಿದ್ದೆ. ಹಿಂದಿ ಹಾಡುಗಳು, ಓಲ್ಡ್ ಸಾಂಗ್ಸ್ ತುಂಬಾ ಹೇಳ್ತಿದ್ದೆ. ಹುಚ್ಚು ನಂಗೆ ಅವಾಗ ರೇಡಿಯೋ ಹೇಗಿತ್ತು ಗೊತ್ತಾ? ಈಗ ಟಿವಿ ತರ ಇತ್ತು ನಮ್ಮ ಮನೇಲಿ ರೇಡಿಯೋ, ಅಷ್ಟು ದೊಡ್ಡ ರೇಡಿಯೋ. ಅದು ಒಂಥರ ಏರಿಯಲ್ ಅನ್ನೋರು, ಅದಕ್ಕೆ ಅದು ಏನೋ ಹೇಳೋರು, ಇದು ಬಲೆ ತರ ಇರೋದು. ಅದು ನಮ್ ಟೆರೆಸ್ ಇಂದ ರೂಮ್ಗೆ ರೇಡಿಯೋಗೆ ಕನೆಕ್ಟ್ ಮಾಡಿದ್ರು. ನಾನು ಅವಾಗ ಅನ್ಕೋತಾ ಇದ್ದೆ, ಚಿಕ್ಕವಳಲ್ಲಿ ಓದ್ತಿರ್ಲಿಲ್ಲ ಜಾಸ್ತಿ, ಹಾಡು, ಡ್ಯಾನ್ಸು, ಆಟ ಹುಚ್ಚು. ಆ ಬಲೆಯಲ್ಲಿ ಬಂದು ಇವ್ರು ಹೆಂಗೆ ಅಷ್ಟು ಸಣ್ಣದ್ರಲ್ಲಿ ಬಂದು ಇಲ್ಲಿ ಹಾಡ್ತಾರೆ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಅಷ್ಟು ನನ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಅಂದ್ರೆ ನಾವು ಕಾಡಲ್ಲಿ ಬೆಳೆದಿದ್ದೆ ಹಾಗೆ. ರೇಡಿಯೋ ಅನ್ನೋದೇ ಅಷ್ಟು ಹುಚ್ಚಿತ್ತು. ಕುದಿತಾ ಇದೆ, ಆಮೇಲೆ ಏನ್ ಮಾಡ್ತೀರಾ? ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಜೀರಿಗೆ ಹಸಿದೆ ಹಾಕ್ಬೇಕು. ಮಿಕ್ಸಿ ಮಾಡ್ಕೊಂಡ್ರೆ ಆಯ್ತು, ಒಂದು ಒಗ್ಗರಣೆ ಮಾಡೋದು. ಜಾರ್ ತಗೊಂಡು ತಗೊಂಡು ಇವಾಗ ಸ್ವಲ್ಪ ತೆಂಗಿನಕಾಯಿ ಮಿಕ್ಸಿ ಜಾರ್ಗೆ ಇದಕ್ಕೆ ಹಾಕೊಂಡ್ಬಿಟ್ಮೇಲೆ ಬೆಂದಿರೋ ಪಾಲಕು ಎಲ್ಲ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಇಷ್ಟು ಹಾಕೊಂಡು, ಸರಿ, ಆಮೇಲೆ ಹಸಿ ಜೀರಿಗೆ. ಈಗ ಬೇಯೋದಕ್ಕೆ ಹಾಕಿದ್ರ ಜೀರಿಗೆ? ಇಲ್ಲ ಇಲ್ಲ, ಬೇಯೋದಕ್ಕಿಲ್ಲ. ಪೆಪ್ಪರು, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಹಾಲು, ಸೊಪ್ಪು ಇಷ್ಟು ಬೇಯಿಸೋದು. ಆಮೇಲೆ ಹಸಿ ಜೀರಿಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಸಿ ಜೀರಿಗೆ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋದು. ಈಗ ಹಾಲಿರೋದ್ರಿಂದ ನೀರ್ ಬೇಡ? ಬೇಡ, ನೀರ್ ಹಾಕೋದು ಬೇಡ. ಅಮ್ಮ ಮಿಕ್ಸಿ ಮಾಡೋದಕ್ಕೆ ಎಷ್ಟೊತ್ತು ಬೇಕಾಗುತ್ತೆ? 1-2 ನಿಮಿಷ ಆಗುತ್ತೆ. 2 ನಿಮಿಷನಾ? ನಾನೊಂದು ಸಣ್ಣ ಬ್ರೇಕ್ ತಗೊಂಡ್ಬಿಡ್ಲ ಅಷ್ಟೊಂದು? ಓಕೆ. ಪಾಲಕ್ ತಂಬುಳಿ ರೆಡಿ ಆಗ್ತಾ ಇದೆ. ಆದ್ರೆ ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ತಗೋಬೇಕು ಒಂದು ಚಿಕ್ಕ ಬ್ರೇಕ್.
ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡಿಗೆ. ಈಗಾಗಲೇ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ತಗೊಂಡ್ ಬರ್ತಾ ಇದ್ದಾರೆ ನಮ್ಮ ಶಶಿಕಲಾ ಅವರು. ಇನ್ನು ಬಂದ ಇಲ್ಲ, ಬರ್ತಾ ಇದ್ದೀರಾ? ಆಹಾ, ಈಗ್ಲೇ ಎಷ್ಟು ಘಮ ಘಮ ಅಂತ ಇದಲ್ಲ, ಸಕ್ಕತ್ತಾಗಿದೆ. ಇವಾಗ ಬಗ್ಗಿಸ್ಕೊಂಡು ಇದಕ್ಕೆ ಮೊಸರು ಹಾಕೊಳ್ಳೋದು. ಇವಾಗ ಹಾಲಲ್ಲಿ ಬೇಯಿಸಿ ಮೊಸರು ಹಾಕೋಬೇಕು. ಅದೇ ಇದಕ್ಕೆ ಮೊಸರು ಹಾಕ್ಬಿಟ್ಮೇಲೆ ಒಂದು ಸ್ಪೂನ್ ಕೊಡಿ, ಸಾಲ್ಟ್ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಸಾಲ್ಟ್ ಹಾಕಬೇಕು. ಎಷ್ಟು ಬೇಕೋ ಇದಕ್ಕಷ್ಟು. ಸ್ವಲ್ಪ ನೀರು ಹಾಕಿ ಇದಕ್ಕೆ, ಅಂದ್ರೆ ಮೊಸರು ಗಟ್ಟಿ ಇದ್ರೆ ಸ್ವಲ್ಪ ನೀರು ಹಾಕೊಂಡ್ರೆ, ಅಂದ್ರೆ ಕಡ್ದಿದ್ ಮಜ್ಜಿಗೆ ತುಂಬಾ ಒಳ್ಳೇದು. ಮೊಸರು ಹಾಕೋಬಹುದು. ಮೊಸರು ತುಂಬಾ ಗಟ್ಟಿ ಇದ್ರೆ ಸ್ವಲ್ಪ ಈ ತರ ಅನ್ನಕ್ಕೆ ಕಲ್ಸ್ಕೊಳಕ್ಕೆ ಚೆನ್ನಾಗಿರುತ್ತೆ. ಈ ತರ ಬರ್ಬೇಕು. ಇದಕ್ಕೊಂದು ಒಗ್ಗರಣೆ ಮಾಡೋದೀಗ. ಒಗ್ಗರಣೆ ಮಾಡ್ಕೋಬೇಕು ಅಂದ್ರೆ ಫಸ್ಟ್ ಸ್ಟವ್ ಹಚ್ಚೋಣ. ಈಗ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ, ಎಣ್ಣೆ ಕೂಡ ಕಡಿಮೆ ಅಲ್ಲ ಇದಕ್ಕೆ. ನಮ್ಮ ಮಲೆನಾಡಲ್ಲಿ ಸ್ವಲ್ಪ ಎಣ್ಣೆ ಅಡಿಗೆ ಜಾಸ್ತಿ ಮಾಡೋದಿಲ್ಲ, ಮಾಡಲ್ಲ. ಇಲ್ಲಿ ಹಾಗೆ ಉದ್ದಿನೊಡೆ ದಿನ ಮಾಡ್ಕೊಂಡು ತಿನ್ನೋದು ಅವೆಲ್ಲ ವಿಶೇಷ ಹಬ್ಬಗಳಲ್ಲಿ ಮಾತ್ರ. ಆಯಿಲ್ ತುಂಬಾನೇ ಕಡಿಮೆ, ಪೂರಿ ಗೀರಿ ಎಲ್ಲ ಮಾಡಲ್ಲ. ಕಾದಿರ್ಬೋದು, ಹಾಕ್ತೀನಿ. ಎಣ್ಣೆ ಬಿಸಿ ಆಗಿದೆ. ಸಾಸಿವೆ ಇದು ಮತ್ತೆ ಈ ಬೆಳ್ಳುಳ್ಳಿ ಇದೆಯಲ್ಲ, ಇದನ್ನ ಇನ್ನೊಂದೆರಡು ಸ್ವಲ್ಪ ಹೀಗೆ ಕಟ್ ಮಾಡಿ ಸಾಸಿವೆ ಪಟ ಪಟ ಅಂದಾಗ ಇದನ್ನು ಹಾಕಬೇಕು. ಒಂದೆರಡು ಬಾಯಿಗೆ ಸಿಗತ್ತೆ, ಮತ್ತೆ ತುಂಬಾ ಟೇಸ್ಟಿಯಾಗಿ ಒಳ್ಳೇದು ಹೆಲ್ತ್ಗೆ. ಬೇಯಿಸ್ಕೊಳ್ಳುವಾಗ್ಲೂ ಹಾಕೊಂಡಿದೀವಿ. ಈಗ ಒಗ್ಗರಣೆಗೂ ಸ್ವಲ್ಪ ಹಾಕ್ಬೇಕು, ಒಂದೆರಡು. ಈ ಸೊಪ್ಪಿಂದಕ್ಕೆಲ್ಲ ಕೊತ್ತಂಬರಿ ಸೊಪ್ಪು ಕರಿಬೇವೆಲ್ಲ ಹಾಕೋದಿಲ್ಲ ನಾವು. ಈ ತರ ಇದ್ ಮಾಡಿದಾಗ ಆ ಸೊಪ್ಪು ಅಷ್ಟೇನೆ. ಇಲ್ಲಿ ಸಿಟಿ ಅಡ್ಗೆಲ್ ಗಾರ್ನಿಶ್ ಅಂತ ಎಲ್ಲ ಹಾಕ್ತಾರಲ್ಲ, ಆ ತರ ಹಳ್ಳಿಲಿ ನಾವು ಇದೆಲ್ಲ ಹಾಕೋದಿಲ್ಲ. ಇಷ್ಟೇ ಒಗ್ಗರಣೆಗೆ ಹಾಕ್ಬಿಟ್ಟು ಇದ್ರ ಮೇಲೆ ಹಾಕೊಳ್ಳೋದು. ಮತ್ತೆ ಕಾಯಿಸೋದು ಏನೂ ಇಲ್ಲ, ಹಸಿ ಇದು. ಹಸಿ ಅಲ್ವಾ ಇದು? ಹಸಿ ಅಂದ್ರೆ ಸೊಪ್ಪು ಬೇಯಿಸಿರ್ತೀವಲ್ಲ ಅಷ್ಟೇ, ಮತ್ತೆಲ್ಲ ಹಸಿನೇ. ದಿಢೀರ್ ಅಂತ ಮಾಡ್ಬೋದು, ದಿಢೀರ್ ಮಾಡ್ಬೋದು, ಹೆಲ್ತಿಗೆ ಚೆನ್ನಾಗಿರುತ್ತೆ. ಒಂಚೂರು ಕೆಂಪಾಗ್ಬೇಕಾ ಬೆಳ್ಳುಳ್ಳಿ ಎಲ್ಲ? ಪರವಾಗಿಲ್ಲ, ಹಾಗೆ ಇದ್ರೂ ಚೆನ್ನಾಗಿರುತ್ತೆ. ಕೆಂಪಗಾಗಕ್ಕಿಂತ ಹಾಗಿದ್ರೆ ಅರ್ಧಂಬರ್ಧ ಒಳ್ಳೇದು. ಸಾಕು ಸಾಕು ಸಾಕು. ಹಾಕ್ಬಿಡ್ಲಾ? ಹಾಕಿ. ಇಷ್ಟೇ ಅಲ್ವಾ, ಸಿಂಪಲ್ ಆಗಿರುವಂತ ರೆಸಿಪಿ. ನೋಡಿ, ಒಗ್ಗರಣೆ ಹಾಕಿದಾಗ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ. ಆಮೇಲೆ ನಮ್ಮ ಇಂಡಿಯನ್ ಅಡಿಗೆಗೆ ಒಗ್ಗರಣೆ ಬಿದ್ರೇನೆ ಅದು ನೋಡಕ್ಕೂ ಮತ್ತೆ ತಿನ್ನುವಾಗೂ ಸಂತೋಷ ಆಗತ್ತೆ. ಕರೆಕ್ಟ್. ನೋಡಕ್ಕೂ ಖುಷಿ ಆಗುತ್ತೆ. ಒಗ್ಗರಣೆ ಇಲ್ದಿದ್ರೆ ನೋಡಕ್ಕೆ ಒಂಥರ ಅನ್ಸುತ್ತೆ ನಮ್ಗಳಿಗೆ, ಸಪ್ಪೆ ಸಪ್ಪೆ ಅನ್ಸುತ್ತಲ್ಲ. ಕೆಲವು ಅಡಿಗೆಗೆ ಏನೇನೋ ಹಾಕೋದೇ ಇಲ್ವಲ್ಲ, ಸಾಸಿವೆ ಎಲ್ಲ. ಅದು ಹಾಕೋದ್ರಿಂದನೇ ಒಂಥರ ಸುಂದರವಾಗಿ ಮತ್ತೆ ತಿನ್ನೋ ಖುಷಿ ಎಲ್ಲ ಆಗತ್ತೆ. ಒಂಥರ ನಾವುಗಳೆಲ್ಲ ರೆಡಿ ಆಗ್ಬಿಟ್ಟು ಬೊಟ್ಟಿಟ್ಕೊಳ್ದೆ ಇದ್ರೆ ಹೆಂಗಿರುತ್ತೆ. ನೀವ್ ಇಟ್ಕೊಂಡಿಲ್ಲ? ಅದೇ ನನ್ಗೆ ಗೊತ್ತಿತ್ತು ನೀವು ನನ್ನ ವಿಷಯಕ್ಕೆ ಬರ್ತೀರಾ ಅಂತ. ಆದ್ರೆ ವೆಸ್ಟರ್ನ್ ಟಾಪ್ಸ್ಗೆಲ್ಲ ಬೊಟ್ಟಿಟ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಅನ್ಸಲ್ಲ. ನಿಜ, ಕರೆಕ್ಟ್ ಕರೆಕ್ಟ್ ಹೇಳಿದೀರಾ. ಸೊ ಇದೀಗ ರೆಡಿ ಆಯ್ತು ಪಾಲಕ್ ತಂಬಳಿ. ಸರ್ವಿಂಗ್ ಬೌಲ್ ಕೊಡ್ತೀರಾ? ಸರ್ವಿಂಗ್ ಬೌಲ್ ಜೊತೆಗೆ ಇನ್ನೊಂದು ಬೌಲು ಇದೆ. ಏನ್ ಹೇಳಿ? ರೈಸ್ ಬೇಕೇ ಬೇಕಲ್ವಾ? ನೀವು ಇದು ತಿನ್ಬೇಕಾದ್ರೆ ಅದು ಬೇಕೇ ಬೇಕು. ಈಗ ನನಗಂತೂ ತಂಬುಳಿ ಅಂದ ತಕ್ಷಣ ಜೊತೆಗೆ ಒಂದ್ ಕಪ್ ರೈಸ್ ಇದ್ರೆ ಚೆನ್ನಾಗಿರುತ್ತಲ್ಲ ಅಂತ ಅನ್ಕೋತಿದ್ದೆ. ಸೊ ರೈಸು ಸಿಕ್ಬಿಟ್ಟಿದೆ ನನಗೆ. ನಾನು ನಿಮ್ಗೆಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಕೊಡ್ತೀನಿ. ನೀವು ಟೇಸ್ಟ್ ನೋಡ್ಬಿಟ್ಟು ಹೇಳಿ ಹೇಗಿದೆ. ಮಲೆನಾಡು ತಂಬಳಿ ಹೆಲ್ದಿನಾ, ಟೇಸ್ಟ್ ಇದೆಯಾ ನೋಡಿ. ನೀವು ಹೆಲ್ದಿ ಕೂಡ ಅಂಡ್ ಟೇಸ್ಟಿ ಕೂಡ ಇದು. ಯಾಕಂದ್ರೆ ಪಾಲಕ್ಕು ಸೊಪ್ಪು ಯಾವತ್ತಿದ್ರೂ ಒಳ್ಳೇದೆ. ಇದ್ರ ಜೊತೆ ಈ ತರ ರಿಂಗ್ಸ್ ತರ ಕಟ್ ಮಾಡಿ ಇಟ್ಕೊಂಡು ಈರುಳ್ಳಿ ಜೊತೆ ಇದನ್ನ ತಿನ್ನೋಡಿ ನೀವು, ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ತಗೊಳ್ಳಿ, ಪಾಲಕ್ ತಂಬುಳಿ ರೈಸ್ ನೋಡ್ಬಿಟ್ಟು ಹೇಳಿ. ಥ್ಯಾಂಕ್ ಯು ಸೋ ಮಚ್ ಶಶಿಕಲಾ ಅವರೇ. ಪಾಲಕ್ ತಂಬುಳಿ ಎಷ್ಟು ಸಿಂಪಲ್ ಅಲ್ಲ, ತುಂಬಾ ಈಸಿ ಕೂಡ. ನೆನ್ಸ್ಕೊಂಡಿದ ತಕ್ಷಣ ಮಾಡ್ಬಿಡ್ಬೋದು. ಹಾಗೆ ಪಾಲಕ್ ಮಾತ್ರ ಅಲ್ಲ, ಇನ್ನು ಸಾಕಷ್ಟು ವೆರೈಟಿ ಸೊಪ್ಪು ಕೂಡ ಹಾಕ್ಬಿಟ್ಟು ತಂಬುಳಿ ಮಾಡ್ಬೋದು ಅಂತ ಹೇಳಿದ್ದಾರೆ. ಏನ್ವೇ, ಪಾಲಕ್ ತಂಬುಳಿ ಅಂತೂ ಘಮ 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 ಅಂತ ಇದೆ. ಹೇಗೆ ಮಾಡೋದು ಅಂತ ಇನ್ನೊಂದ್ಸಲ ನೋಡ್ಕೊಳ್ಳಿ. ಪಾಲಕ್ ತಂಬುಳಿ ಮಾಡುವ ವಿಧಾನ: ಮೊದಲು ಒಂದು ಪಾತ್ರೆಯಲ್ಲಿ ಪಾಲಕ್ ಸೊಪ್ಪು,
ಮೆಣಸು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಮತ್ತು ಹಾಲನ್ನ ಹಾಕಿ ಚೆನ್ನಾಗಿ ಬೇಯಿಸಬೇಕು. ಬೆಂದ ಮಿಶ್ರಣವನ್ನ ಮಿಕ್ಸಿ ಜಾರಿಗೆ ಹಾಕಿ ಜೊತೆಗೆ ಜೀರಿಗೆ, ತೆಂಗಿನಕಾಯಿಯನ್ನ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ನಂತರ ರುಬ್ಬಿದ ಮಿಶ್ರಣವನ್ನ ಒಂದು ಬೌಲಿಗೆ ಹಾಕಿ ಮೊಸರನ್ನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಬೇಕು. ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ ಒಗ್ಗರಣೆ ಹಾಕಿ ಆ ಮಿಶ್ರಣಕ್ಕೆ ಮಿಕ್ಸ್ ಮಾಡಿದರೆ ಅನ್ನದ ಜೊತೆಯಲ್ಲಿ ಪಾಲಕ್ ತಂಬುಳಿ ತಿನ್ನಲು ಸಿದ್ಧ. ಪಾಲಕ್ ತಂಬುಳಿ ಹೇಗ್ ಮಾಡೋದು ನೋಡ್ಕೊಂಡಿದ್ದೀರಾ? ಈಗ ನಾನು ಟೇಸ್ಟ್ ಮಾಡುವಂತ ಟೈಮ್ ಬಂದೇ ಬಿಡ್ತು. ಎಸ್, ಘಮ ಘಮ ಅಂತ ಇರುವಂತ. ಹಲೋ, ಒಂದ್ ನಿಮಿಷ ರೂಪ ಕೊಡಿ. ಪ್ಲೀಸ್, ನಾನು ತಿಂತೀನಿ. ತಿಂತೀರಂತೆ, ಇರಿ ಒಂದ್ ನಿಮಿಷ. ಯಾವಾಗ್ಲೂ ನೀವೇ ತಗೊಂಡ್ ತಿಂತೀರಲ್ವಾ, ಅದಕ್ಕೆ ನಾನು ಇವತ್ತು ಒಂದ್ ಸ್ಪೂನ್ ನಿಮಗ್ ತಿನ್ನಿಸ್ಬಿಡ್ತೀನಿ. ಇದ್ರ ಜೊತೆ ಈರುಳ್ಳಿ ತುಂಬಾ ಚೆನ್ನಾಗಿರುತ್ತೆ. ಹೇಗಿದೆ ಹೇಳಿ. ವಾವ್, ನಿಜವಾಗ್ಲೂ ನಂಗೆ ಹೇಳಕ್ ಆಗ್ತಿಲ್ಲ, ಅಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು. ಒಂಥರ ಸೂಪರ್ ಸಖತ್ ಮಸ್ತಿ ಅಂತ ಹೇಳ್ತಾರಲ್ಲ, ಇನ್ನೊಂದು ಸ್ಪೂನ್ ಬೇಕು ನಂಗೆ. ಸಖತ್ತಾಗಿದೆಪ್ಪ. ನಿಜವಾಗ್ಲು ಅದ್ರ ಜೊತೆ ಈರುಳ್ಳಿ ಅಂತ ಹೇಳಿದ್ದಾರೆ, ಇದು ಕೂಡ ಸಕ್ಕತ್ತಾಗಿರೋಂಥ ಕಾಂಬಿನೇಷನ್. ತುಂಬಾ ಚೆನ್ನಾಗಿದೆ ಅಮ್ಮ, ತುಂಬಾ 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 ಚೆನ್ನಾಗಿದೆ. ಕೊಡಿ, ನಾನು ಇಷ್ಟು ಖಾಲಿ ಮಾಡ್ಬಿಡ್ತೀನಿ. ಇದೇ ತರ ನೆಕ್ಸ್ಟ್ ರೆಸಿಪಿ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಅಂತ ಅನ್ಕೊಂಡಿದೀನಿ. ಯಾವ ರೆಸಿಪಿ ಮಾಡ್ತಾ ಇದ್ದೀರಾ? ಈರುಳ್ಳಿ ಎಲೆ ದೋಸೆ. ಈರುಳ್ಳಿ ಎಲೆ ದೋಸೆ ಮಾಡ್ತಾ ಇದ್ದೀರಾ? ಹೌದು. ಸರಿ, ಹಾಗಾದ್ರೆ ಇದಕ್ಕೆ ನೀವು ತಗೊಂಡಿರುವಂತಹ ಇಂಗ್ರೀಡಿಯೆಂಟ್ಸ್: ಅಕ್ಕಿ ನೆನೆಸಿರೋದು, ಒಂದು 8 hours ನೆನೆಸಿರೋ ಅಕ್ಕಿ, ಉಪ್ಪು, ಈರುಳ್ಳಿ ಎಲೆ ಕಟ್ ಮಾಡ್ಕೊಂಡಿರೋದು, ಇಷ್ಟು. ಇದು ಅಕ್ಕಿನ ಇವಾಗ ಮಿಕ್ಸಿಗೆ ಹಾಕೋಬೇಕು. ಹೌದಾ? ಸರಿ, ಹಾಗಾದ್ರೆ ನಾನು ಜಾರ್ ತಂದು ಕೊಟ್ಬಿಡ್ಲಾ? ದೊಡ್ಡ ಜಾರ್ ಬೇಕಾಗುತ್ತಲ್ಲ? ಇಲ್ಲ, ಇದೇ ಸಾಕು. ಚಿಕ್ಕದೇ ಸಾಕು? ಚಿಕ್ಕದೇ ಸಾಕು. ಇನ್ನು ಫ್ಲೇವರ್ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ತಂಬುಳಿ ಅಂದ್ರೆ ಹೀಗಿರ್ಬೇಕಪ್ಪ. ಹೆಲ್ತಿ ಆಗಿ. ಅಕ್ಕಿ ಎಷ್ಟೊತ್ತು ನೆನ್ಸಿದ್ದೀರಾ? ಸ್ಪೂನ್ ಕೊಡ್ಲಾ? ಒಂದು 8 hours ಆಯ್ತು ನೆನೆಸಿ. 8 hours ನೆನ್ಸಿದ್ದೀರಾ? ಅವಾಗ ರುಬ್ಬಿ ಅವಾಗೇನೆ ಮಾಡ್ಕೋಬಹುದು. ಏನು ಇದಕ್ಕೆ ಬೇಳೆ ಕಾಳು ಏನು ಇಲ್ಲ, ಬರೀ ಅಕ್ಕಿ ಉಪ್ಪು ಅಷ್ಟೇನೆ. ಆಮೇಲೆ ಇದನ್ನ ಹಾಕೊಂಡು ಹುಯ್ಬೇಕು, ಇದು ಹೆಂಚಲ್ಲಿ. ಓಕೆ. ನೀರ್ ಅಷ್ಟು ಸಾಕಾಗುತ್ತಾ? ಸಾಕು, ಬೇಕಾದ್ರೆ ಹಾಕೊಳ್ತೀನಿ, ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಸರಿ. ತುಂಬಾ ನುಣ್ಣಗಾಗ್ಬೇಕು ಅನ್ಸುತ್ತಲ್ಲ? ಅದೇ ನೀರ್ ದೋಸೆ ಅಂತಾರೆ ಗೊತ್ತಾ ನಿಮ್ಗೆ, ಅದಕ್ಕಿಂತ ಸ್ವಲ್ಪ ಕಡಿಮೆ. ಮಾಮೂಲಿ ದೋಸೆಗಿಂತ ಒಂಚೂರು ಜಾಸ್ತಿ, ಆತರ ಒಂದು ಅಂದಾಜಲ್ಲಿ. ಇದಕ್ಕೆ ಉದ್ದಿನ ಬೇಳೆ ಹಾಕ್ತಾ ಇಲ್ಲ ನೀವು? ಯಾವ ಬೇಳೆನೂ ಇಲ್ಲ, ಬರೀ ಅಕ್ಕಿ, ಸಾಲ್ಟ್ ಅಷ್ಟೇ. ನನಗೆ ಬಗ್ಗಿಸ್ಕೊತೀನಿ ಇದು ಜಾರ್ಗೆ. ಸ್ವಲ್ಪ ಸಾಲ್ಟ್ ಎಷ್ಟು ಬೇಕು ನೋಡ್ಬಿಟ್ಟು. ಸ್ವಲ್ಪ ನೀರು ಕೊಡಿ, ಇನ್ನು ಸ್ವಲ್ಪ ತೆಳ್ಳಗ. ಇನ್ನು ತೆಳ್ಳು ಮಾಡ್ಕೊತೀರಾ? ನೋಡಿ ಸಾಕ ಅಂತ ಸ್ವಲ್ಪ. ಸಾಕು ಸಾಕು. ಅಂದ್ರೆ ತೆಳು ಮಾತ್ರ, ನೀರ್ ದೋಸೆ ಅಷ್ಟೇ ತೆಳುವಾಗಿರ್ಬೇಕು. ಸ್ವಲ್ಪ ಅಷ್ಟು ತೆಳ್ಳಗಿದ್ರು ಆಗತ್ತೆ, ಇನ್ನೊಂದ್ ಚೂರ್ ಮಂದ ಇದ್ರು ಆಗತ್ತೆ. ಈ ತರ ಸ್ವಲ್ಪ ಇದು ಈರುಳ್ಳಿ ಎಲೆನ ಕಟ್ ಮಾಡಿ ಹಿಂಗ್ ಹಾಕೊಬೇಕು. ದೋಸೆ ಹಾಕಕ್ ಒಂದ್ ಸೌಟ್ ಕೊಡಿ, ಸ್ವಲ್ಪ ಇನ್ನ ಇದಾಗಿರೋದು. ಹೆಂಚಿಟ್ಬಿಡೋಣ. ಹಂಚಿಟ್ಟಾಯ್ತು.
ಸ್ವಲ್ಪ ಬಿಸಿ ಆಗ್ಬೇಕಲ್ಲ. ಹೌದು. ಆಮೇಲೆ ನಿಮ್ ಮನೇಲಿ ಗಾರ್ಡನ್ ಬಗ್ಗೆ ಮಾತಾಡ್ತಾ ಇದ್ರಿ, 30-40 ಗಾರ್ಡನ್ ಮಾಡಿದೀನಿ ಅಂತ. ಹೌದು. ತುಂಬಾ ದೊಡ್ಡ ಜಾಗ ಅದು. ಹೆಂಗೆ ಅಷ್ಟು ದೊಡ್ಡ ಸೈಟ್ ಅಲ್ಲಿ ಗಾರ್ಡನ್ ಮಾಡ್ಬೇಕು ಅಂತ ಆಸೆ ಆಗಿದ್ದು? ನನ್ಗದೇ ನಮ್ಮ ಮಲ್ನಾಡ್ ಗಿಡಗಳೆಲ್ಲ ಹಾಕೊಂಡಿದೀನಿ. ಒಂದೆಲ್ಗ ಅಂದ್ರೆ ಬ್ರಾಹ್ಮಿ, ಹೌದು. ಆಯುರ್ವೇದ ನೇಮ್ ಬ್ರಾಹ್ಮಿ. ನಾವೆಲ್ಲ ಒಂದೆಲ್ಗ ಅಂತೀವಿ ಹಳ್ಳಿಲಿ. ಅದ್ರ ಚಟ್ನಿ ಮಾಡ್ತೀವಿ, ತಂಬಳಿ ಮಾಡ್ತೀವಿ, ತುಂಬಾ ಹೆಲ್ತಿಗೆ ಒಳ್ಳೇದು. ಮತ್ತೆ ಅರ್ಲಿ ಮಾರ್ನಿಂಗ್ ಅದನ್ನೊಂದ್ 2 ತಿಂದ್ರೆ ಜ್ಞಾಪಕ ಶಕ್ತಿ, ನರ್ವ್ಸ್ಗೆಲ್ಲ ಒಳ್ಳೇದು. ಅಷ್ಟು ಒಳ್ಳೆ ಎಲೆಗಳದು. ಅದ್ ನಾನು ಬೆಳ್ಕೊಂಡಿದ್ದೀನಿ ಮನೇಲಿ. ಮತ್ತೆ ಅಡಿಕೆ ಗಿಡ 2, ಆಮೇಲೆ ಕಾಫಿ ಗಿಡ 2 ಕಾಫಿ ಗಿಡದಲ್ಲಿ ಸಿಕ್ಕಾಪಟ್ಟೆ ಬಿಡುತ್ತೆ. ನಾನು ಅದನ್ನೆಲ್ಲ ಒಣಗಿಸಿ ರೆಡಿ ಮಾಡಿ ಮಿಲ್ಲಿಗೆ ಹಾಕ್ಸ್ಕೊಂಡು ಕಾಫಿ ಪುಡಿನೂ ಮಾಡ್ಕೊತೀನಿ ಒಂದೊಂದ್ಸರಿ. ಈಗ ಹಾಕೋದು ಇದನ್ನ ದೋಸೆ, ಈರುಳ್ಳಿ. ತುಂಬಾ ತೆಳುವಾಗೆ ಹಾಕೋಬೇಕಲ್ವಾ ಅದು? ಹೇಗ್ ಬೇಕಾದ್ರೂ ಹಾಕೋಬಹುದು. ಇದು ಅಷ್ಟೊಂದು ರೌಂಡೇ ಬರುತ್ತೆ ಅಂತ ಇಲ್ಲ, ಸ್ವಲ್ಪ ಶೇಪ್ಲೆಸ್ ಬರುತ್ತೆ ಇದು ಹಾಗೇನೆ. ಇಲ್ಲ ಫುಲ್ ಕವರ್ ಮಾಡಿ ಮಾಡ್ಕೋಬಹುದು. ಸರಿ. ಸ್ವಲ್ಪ ಆಯಿಲ್ ಹಾಕೋಬೇಕು ಮೇಲೆ, ತುಪ್ಪ ಆಯಿಲ್ ಏನೋ ಅವ್ರಿಷ್ಟ. ಸ್ವಲ್ಪ ಆ ಈರುಳ್ಳಿ ಹೂವು ನೋಡಕ್ಕೆ ಒಂಥರ ಖುಷಿ ಆಗುತ್ತಲ್ಲ. ಸ್ಟವ್ ಆಫ್ ಮಾಡ್ಬಿಡ್ಲಾ? ಮಾಡಿ. ಈರುಳ್ಳಿ ಎಲೆ ದೋಸೆ ರೆಡಿ ಆಗಿದೆ. ಜೊತೆಲಿ ಕಾಯಿ ಚಟ್ನಿ ತಗೊಂಡ್ಬಂದಿದ್ದೀನಿ. ನೀವು ಬರೀ ದೋಸೆ ತಿನ್ನಕ್ಕಾಗಲ್ವಲ್ಲ, ತಿಂದು ನೋಡಿ, ಟೇಸ್ಟ್. ನಿಮ್ಗೆ ಗೊತ್ತಾಗ್ಬಿಟ್ಟಿದೆ ನಾನು ಚಟ್ನಿ ಏನಾದ್ರು ಕೇಳ್ತೀನಿ ಅಂತ ಅಲ್ವಾ? ಕರೆಕ್ಟ್. ಥ್ಯಾಂಕ್ ಯು ವೆರಿ ಮಚ್. ಈರುಳ್ಳಿ ಎಲೆ ದೋಸೆ ಎಷ್ಟು ಸಿಂಪಲ್ ರೆಸಿಪಿ ಅಲ್ಲ, ಬೇಗ ಕೂಡ ಮಾಡ್ಬೋದು. ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬನ್ನಿ. ಈರುಳ್ಳಿ ಎಲೆ ದೋಸೆ ಮಾಡುವ ವಿಧಾನ: ಮೊದಲು ನೆನೆಸಿರುವಂತಹ ಅಕ್ಕಿಯನ್ನ ಮಿಕ್ಸಿ ಜಾರಿಗೆ ಹಾಕಿ ತೆಳುವಾಗಿ ರುಬ್ಬಿಕೊಳ್ಳಿ. ರುಬ್ಬಿದ ಅಕ್ಕಿ ಹಿಟ್ಟನ್ನು ಒಂದು ಬೌಲಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಈರುಳ್ಳಿ ಎಲೆಯನ್ನ ಹಾಕಿ ಬೇಕಾಗಿರುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಕಾದ ಹಂಚಿನ ಮೇಲೆ ದೋಸೆಯನ್ನ ಹಾಕಿದರೆ ಬಿಸಿ ಬಿಸಿಯಾದ ಈರುಳ್ಳಿ ಎಲೆ ದೋಸೆ ಸವಿಯಲು ಸಿದ್ಧ. ಈರುಳ್ಳಿ ಎಲೆ ದೋಸೆ ಹೇಗ್ ಮಾಡೋದು ಅಂತ ನೋಡ್ಕೊಂಡಿದ್ದೀರಾ? ಇನ್ನು ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ ರೀ, ತಿನ್ಬಿಡ್ಬೇಕು. ಆಗ್ಲೇ ತಿನ್ಸಿದ್ರೆ ಈಗ ಸುಮ್ನೆ ನೋಡ್ತಾ ಇದ್ದೀರಾ? ಬಿಸಿ ಇದೆ ದೋಸೆ. ಇವಾಗ ತಿನ್ನಿಸ್ತೀನಿ. ನೋಡ್ಬಿಟ್ಟು ಹೇಳಿ ಹೇಗಿದೆ. ವಾವ್, ಸೂಪರ್ ಕಾಂಬಿನೇಷನ್. ಈರುಳ್ಳಿ ಹೂವು ನಿಜವಾಗ್ಲೂ ಡಿಫ್ರೆಂಟ್ ಫ್ಲೇವರ್ ಟೇಸ್ಟಿ ಆಗುತ್ತೆ. ಅಮ್ಮನ ಕೈ ತುತ್ತು ಅಂತಾರಲ್ಲ, ಇದನ್ನ ನಿಜವಾಗ್ಲೂ ಒಂಥರ ಅಮ್ಮ ಅನ್ನಪೂರ್ಣೇಶ್ವರಿ ಅಂತಾನೆ ಹೇಳ್ಬೋದು. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಅಂಡ್ ತುಂಬಾ ಚೆನ್ನಾಗಿ ಕೂಡ ಬಂದಿದೆ. ಏನ್ ಅನ್ನಿಸ್ತು? ನನಗೆ ಅಡಿಗೆ ಮಾಡ್ಕೊಟ್ಟಿದ್ದೀರಾ, ತಿನ್ಸಿದ್ದೀರಾ. ಸೋ ಸ್ವೀಟ್ ಆಫ್ ಯು. ತುಂಬಾ ಖುಷಿ ಆಯ್ತು. ಮನೆ ಅಡುಗೆಲಿ ಬಂದು, ಮನೇಲಿ ತುಂಬಾನೇ ಹಿಂಗೆ ಮಾಡ್ತಿರ್ತೀವಿ, ಬಟ್ ಮನೇಲಿ ಮಾಡಿದ್ರೆ ಒಂದು ವೇದಿಕೆಯಲ್ಲಿ ಬಂದು ಮಾಡಿದ ಖುಷಿ ಅಷ್ಟು ಅನ್ಸಲ್ಲ. ಮನೇಲೂ ಖುಷಿ ಆಗತ್ತೆ, ಎಲ್ರಿಗೂ ಮಾಡ್ತೀವಿ, ಚೆನ್ನಾಗಿ ತಿಂತಾರೆ. ಆದರೆ ವೇದಿಕೆಯಲ್ಲಿ ಬಂದು ಹೇಳೋದು ಇನ್ನೂ ಒಂಥರ ಚೆನ್ನಾಗಿರುತ್ತೆ. ಮಾಡಿ ತೋರಿಸೋದು, ಹೇಳೋದು, ಎಲ್ರಿಗೂ ಗೊತ್ತಾಗೋದು, ನಮ್ಮ ಇಂಡಿಯನ್ ಅಡುಗೆ ಹೇಗಿದೆ, ಏನು ಟೇಸ್ಟು, ಹೆಲ್ತಿನಾ ಎಲ್ಲ ಗೊತ್ತಾಗುತ್ತೆ ಅಲ್ವಾ? ಖುಷಿ ಆಗುತ್ತೆ. ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯ್ತು ಅಂಡ್ ತುಂಬಾ ಇಷ್ಟ ಕೂಡ ಆಯ್ತು. ಥ್ಯಾಂಕ್ ಯು. ಇದೇ ಖುಷಿಗೆ ನಿಮ್ಗೆ ನಮ್ಮ ಮನೆ ಅಡಿಗೆ ಕಡೆಯಿಂದ ಸಣ್ಣ ಗಿಫ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮನೆಗೆ ಬರ್ತಾ ಇರ್ತೀನಿ, ಹೀಗೆ ಮಾಡ್ಬಿಟ್ಟು ನಾನು ತಿನ್ನಿಸ್ತಾ. ಖಂಡಿತ ಬನ್ನಿ, ಮಾಡ್ತೀನಿ. ಥ್ಯಾಂಕ್ ಯು ಅಮ್ಮ. ಎಷ್ಟು ಒಂಥರ ಮುಗ್ಧ ಪ್ರೀತಿ ಅಂತಾನೆ ಹೇಳ್ಬೋದಲ್ಲ. ನಿಜವಾಗ್ಲೂ ಅವರು ನಾನು ತಿಂತೀನಿ ಅಂದಾಗ್ಲೂ ಕೂಡ ತಿನ್ನಿಸ್ತೀನಿ ಅಂದ್ರು. ಹೌ ಸ್ವೀಟ್. ಖುಷಿ ಆಯ್ತು. ಹಾಗೆ 2 ರೆಸಿಪಿ ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ರು. ತುಂಬಾ ಸಿಂಪಲ್ ರೆಸಿಪಿ ಆದ್ರೂ ಕೂಡ ಎಷ್ಟು ಟೇಸ್ಟಿ ಅಂಡ್ ಹೆಲ್ದಿ ರೆಸಿಪಿ ಅಂತಾನೆ ಹೇಳ್ಬೋದು. ಸೊ ಈ 4 ರೆಸಿಪೀಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತಾ, ಹಾಗೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿ ಆಗೋಣ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನೀವು ಅಡಿಗೆಗಳನ್ನ ಟ್ರೈ ಮಾಡ್ತಾ ಇರಿ, ಈ ಒಂದು ಸವಿಯಾದ ನೆನಪು ಮಾಡ್ಕೊಳ್ತಾ ಇರಿ ಅಂತ ಹೇಳ್ತಾ ಹೇಳ್ತಾ ಇದ್ದೀನಿ. ಬಾಯ್ ಅಂಡ್ ಹ್ಯಾವ್ ಎ ನೈಸ್ ಡೇ.